ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಮಾರ್ಚ್ ತಿಂಗಳ 31ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿ ಇರುವಂಥ ದಿನ. ಈ ತ್ರಯೋದಶಿ ಈ ದಿನ ಬೆಳಿಗ್ಗೆ 6:34 ಇರಲಿದೆ. ನಂತರ ಉಪರಿ ಇರೋದ್ರಿಂದ ಚತುರ್ದಶಿ ತಿಥಿ ಕೂಡ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ಅಪರಾಹ್ನ 3:04 ಇರಲಿದೆ. ನಂತರ ಉತ್ತರ ಫಲ್ಗುಣಿ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವ ಕರ್ಣ ತೈತುಲ. ಇದು ಈ ದಿನ ಬೆಳಿಗ್ಗೆ 6:58 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಗಂಡ ಯೋಗ. ಇದು ಈ ದಿನ ಅಪರಾಹ್ನ 3:40 ಇರಲಿದೆ. ನಂತರ ವೃದ್ಧಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:31 ಸಂಜೆ 5:03 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:27 ಮಧ್ಯಾಹ್ನ 1:59 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:23 ಬೆಳಿಗ್ಗೆ 10:55 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:42 ಬೆಳಿಗ್ಗೆ 9:31 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:50 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:46 ಬೆಳಿಗ್ಗೆ 10:25 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದಂತೆ ಲಾಭದ ಸಮಯ ಯಾವುದು ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 10:59 ಮಧ್ಯಾಹ್ನ 12:31 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರು, ಲೇವಾದೇವಿ ವ್ಯವಹಾರ ಮಾಡುವಂಥವರು ಈ ಒಂದು ಲಾಭದ ಸಮಯವನ್ನು ಉಪಯೋಗ ಮಾಡಿಕೊಳ್ಳಿ. ಅಂದರೆ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಈ ಸಂದರ್ಭದಲ್ಲಿ ಆರಂಭ ಮಾಡಿ. ಮತ್ತು ನಿಮ್ಮ ಪ್ರಯಾಣ ಕೂಡ ಇದೇ ಸಂದರ್ಭದಲ್ಲಿ ಆರಂಭ ಆದರೆ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ನಿರೀಕ್ಷೆ ಮಾಡಿದಂಥ ಒಂದು ಪ್ರಗತಿ ನಿಮ್ಮ ಪ್ರಯತ್ನದಿಂದ ಸಾಧ್ಯವಾಗುತ್ತೆ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:15 ಸೂರ್ಯಾಸ್ತ ಸಂಜೆ 6:30. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳಿದ್ರೂ ಕೂಡ ಈ ದಿನ ನಿಮಗೆ ಫೇವರಬಲ್ ಆಗಿರುವಂಥ ಫಲಿತಾಂಶವನ್ನು ತರುತ್ತೆ. ಅದರಲ್ಲೂ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ಅಥವಾ ಈ ಸೈಟ್ಗಾಗಲಿ ಮನೆಗಾಗಲಿ ಅಡ್ವಾನ್ಸ್ ಕೊಡುವಂಥ ವಿಚಾರ, ಅಲ್ಲಿ ಅಗ್ರಿಮೆಂಟ್ ಮಾಡ್ಕೊಳ್ಳುವಂಥ ವಿಚಾರ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥ ವಿಚಾರ, ಇದೆಲ್ಲದಕ್ಕೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ. ಇನ್ನು ಕುಜ ಶಕ್ತಿಗೆ ಮತ್ತು ಅಧಿಕಾರಕ್ಕೆ, ಸಾಹಸಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಸಾಹಸ ಕೆಲಸಗಳನ್ನು ಮಾಡುವಂಥವ್ರಿಗೆ ತುಂಬ
ಚೆನ್ನಾಗಿದೆ. ಅದರಲ್ಲೂ ಕ್ರೀಡೆಯಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳಿಗೆ ತುಂಬ ಅನುಕೂಲತೆಗಳಿರುತ್ತೆ. ಇನ್ನು ಈ ಕುಜ ಸ್ಪರ್ಧೆಗೆ ಕಾರಕ. ಹಾಗಾಗಿ ಈ ದಿನ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಅನುಕೂಲತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಳ್ತೀರಿ. ಹಾಗೆ ಈ ಪರೀಕ್ಷೆ ಅಥವಾ ಸ್ಪರ್ಧೆ ಸುಗಮವಾಗಿ ನಡೆಯುವಂಥದ್ದು ಇರುತ್ತೆ. ಇನ್ನು ಈ ಕುಜನೇ ಅಹಂಕಾರಕ್ಕೆ ಕಾರಕನಾಗಿರುವಂಥವನು, ಆಕ್ರಮಣ ಮಾಡುವಂಥ ಬುದ್ಧಿಗೆ ಕಾರಕ, ಅಗ್ರೆಸಿವ್ ನೇಚರ್ ಇದಕ್ಕೆ ಕಾರಕ ಕುಜ. ಹಾಗಾಗಿ ಈ ದಿನ ಯಾರು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಸ್ವಲ್ಪ ದರ್ಪವನ್ನು ತೋರಿಸ್ತಾರೆ, ಅಹಂಕಾರದ ಮಾತುಗಳನ್ನು ಆಡ್ತಾರೆ, ಒಂದು ಈಗೋ ಹೆಚ್ಚಾಗಿರುತ್ತೆ, ಅಂಥವ್ರಿಗೆ ಹಿನ್ನಡೆ ಇರುತ್ತೆ. ಕುಜನಿಂದ ಒಳ್ಳೆಯ ಪಾಠವನ್ನು ಈ ದಿನ ಕಲ್ತ್ಕೊಳ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಮಾತು ನಯ ವಿನಯದಿಂದ ಕೂಡಿರಲಿ. ಅದರಲ್ಲೂ ಅಧಿಕಾರಿ ವರ್ಗದವರಿಗೆ ಈ ದಿನದ ಕಿವಿ ಮಾತೇನು ಅಂತ ಹೇಳಿದ್ರೆ, ನೀವು ತುಂಬ ಹೊಂದಾಣಿಕೆಯಿಂದ ಹೋಗಬೇಕಾಗತ್ತೆ. ಹಾಗಾಗಿ ಪೀಪಲ್ ಪ್ರೋ ಆಗಿರಬೇಕು, ಪೀಪಲ್ ಫ್ರೆಂಡ್ಲಿ ಆಗಿ ನೀವು ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಗೌರವ ಸ್ಥಾನಮಾನಗಳು ಈ ದಿನ ಸಿಕ್ಕತ್ತೆ. ಇಲ್ಲ ಅಂತ ಹೇಳಿದ್ರೆ ಕುಜನಿಂದ ಭಾರಿ ಪೆಟ್ಟು ಬೀಳುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಹಾಗೆ ಈ ದಿನದ ಕೆಲಸ ಕಾರ್ಯಗಳೇನಿದೆ ಅದನ್ನು ಆದಷ್ಟು ನೀವು ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ನಿಮಗೆ ಅತ್ಯುತ್ತಮವಾದಂಥ ಒಂದು ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರುಹೋರ ಈ ದಿನ ಬಹಳ ಅನುಕೂಲಕರವಾಗಿರುವಂಥದ್ದು ಎಲ್ಲ ಕೆಲಸ ಕಾರ್ಯಗಳಿಗೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಪ್ರಾತಃ ಕಾಲ 5:29 ಬೆಳಿಗ್ಗೆ 6:31 ಇನ್ನು ಮಧ್ಯಾಹ್ನ 12:24 ಮಧ್ಯಾಹ್ನ 1:25 ಹಾಗೆ ರಾತ್ರಿ 7:31 ರಾತ್ರಿ 8:30 ಕುಜಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಯಾಕೆಂದರೆ ಶನಿಹೋರದಲ್ಲಿ ಆರಂಭ ಆಗಿರುವಂಥ ಕೆಲಸ ಕಾರ್ಯಗಳು ಫೇವರಬಲ್ ಆಗಿರುವಂಥ ಫಲಿತಾಂಶಗಳನ್ನು ತರ್ತಾ ಇಲ್ಲ. ಹಾಗಾಗಿ ಶನಿಯೇ ಮಂದಗತಿಯಲ್ಲಿ ಚಲಿಸುವಂಥವನು, ತುಂಬ ನಿಧಾನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಕೂಡ ತುಂಬ ನಿಧಾನ ಆಗುತ್ತೆ, ಪ್ರಾರಂಭ ಕೂಡ ತಡ ಆಗುತ್ತೆ, ಫಲಿತಾಂಶ ಕೂಡ ನಿಧಾನ ಆಗುತ್ತೆ. ಇದರಿಂದ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂಥ ಸಂದರ್ಭಗಳು ಬಂದ್ಬಿಡುತ್ತೆ. ಹಾಗಾಗಿನೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11:23 ಮಧ್ಯಾಹ್ನ 12:24 ಹಾಗೆ ಸಂಜೆ 6:32 ರಾತ್ರಿ 7:31 ಇನ್ನು ರಾತ್ರಿ 1:25 ರಾತ್ರಿ 2:23 ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಮಾತ್ರ ಬಹಳ ಚೆನ್ನಾಗಿದೆ, ಹೈಲಿ ಬೆನಿಫಿಷಿಯಲ್ ಆಗಿರುವಂಥದ್ದು ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ. ಹಾಗಾಗಿ ಈ ದಿನ ನೀವು ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ಅಥವಾ ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ತುಂಬ ಸೂಕ್ತವಾಗಿರುವಂಥ ಸಂದರ್ಭ ಇದೆ ರವಿ ಹೋರಾದಲ್ಲಿ. ಹಾಗಾಗಿ ಈ ರಾಜಕಾರಣಿಗಳಿಗೆ ಈ ದಿನ ಚೆನ್ನಾಗಿದೆ. ಜೊತೆಗೆ ಈ ರವಿ ಹೋರಾದಲ್ಲಿ ಕೆಲಸಗಳು ಆರಂಭ ಆದರೆ, ಜೊತೆಗೆ ನಿಮ್ಮ ಹಿರಿಯರನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ಅದನ್ನು ಕೂಡ ರವಿ ಹೋರಾದಲ್ಲೇ ಮಾಡಿ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಇನ್ನು ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಕೆಲವೊಂದು ಇಲಾಖೆಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಪೆಂಡಿಂಗ್ ಇರುತ್ತೆ, ಅದನ್ನು ನೀವು ಮುಂದುವರಿಸಬೇಕು ಅಂದರೂ ಕೂಡ ರವಿ ಹೋರ ಬಹಳ ಚೆನ್ನಾಗಿದೆ. ಹಾಗಾಗಿ ಸರ್ಕಾರದ ಕೆಲಸಗಳಿಗಾಗಲಿ ಅಥವಾ ಹಿರಿಯರನ್ನು ಭೇಟಿ ಮಾಡಲಿಕ್ಕಾಗಲಿ ರವಿ ಹೋರಾದಲ್ಲಿ ನಿಮಗೆ ಉತ್ತಮವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 7:20 ಬೆಳಿಗ್ಗೆ 8:21 ಇನ್ನು ಮಧ್ಯಾಹ್ನ 2:26 ಅಪರಾಹ್ನ 3:27 ಇನ್ನು ರಾತ್ರಿ 9:29 ರಾತ್ರಿ 10:28 ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಈ ದಿನ ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರ ಅಷ್ಟೊಂದು ಚೆನ್ನಾಗಿಲ್ಲ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ಈ ದಿನ ಇರುವಂಥ ಚಂದ್ರ ಹೋರ ಚೆನ್ನಾಗಿಲ್ಲ. ಹಾಗಾಗಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ತಟಸ್ಥಗೊಳಿಸುವಂಥದ್ದು ಉತ್ತಮ. ಇನ್ನು ಕೆಲವರು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇದ್ದಾರೆ, ಕೆಲವರು ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇವ್ರಿಗೂ ಕೂಡ ಈ ಚಂದ್ರ ಹೋರ ಅಷ್ಟೊಂದು ಚೆನ್ನಾಗಿಲ್ಲ. ಎಲ್ಲೋ ಒಂದು ಕಡೆ ಒತ್ತಡದಲ್ಲೇ ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಇನ್ನು ಈ ಚಂದ್ರ ಹೋರಾದಲ್ಲಿ ಯಾವುದೇ ರೀತಿಯ ಪ್ರಮುಖ ತೀರ್ಮಾನಗಳನ್ನು ತೆಗೆದುಕೊಳ್ಬೇಡಿ. ಯಾಕೆಂದರೆ ನಿಮ್ಮ ಮನಸ್ಸು ಈ ಚಂದ್ರ ಹೋರಾದಲ್ಲಿ ಸ್ವಲ್ಪ ಚಂಚಲವಾಗಿರುತ್ತೆ.
ಹಾಗಾಗಿನೇ ಫಲಿತಾಂಶಗಳು ಕೂಡ ವ್ಯತ್ಯಯದಲ್ಲೇ ಇರುವಂಥದ್ದು. ಹಾಗಾಗಿ ಸ್ವಲ್ಪ ತಟಸ್ಥರಾಗಿರುವಂಥದ್ದು ಉತ್ತಮ ಚಂದ್ರಹೋರಾದಲ್ಲಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 23 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 23 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 29 ನಿಮಿಷದಿಂದ ಸಂಜೆ 6 ಗಂಟೆ 30 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 26 ನಿಮಿಷದಿಂದ ರಾತ್ರಿ 1 ಗಂಟೆ 25 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸ ಆರಂಭ ಆದರೆ ಉತ್ತಮವಾದಂತಹ ಫಲಿತಾಂಶಗಳು ಬರುತ್ತೆ, ಇದನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಳೇಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ. ಆ ಪಂಚಾಂಗದಂತೆ ನೀವು ನಿಮ್ಮ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಏಕೆಂದರೆ ಈ ಪಂಚಾಂಗ ನಿಮಗೆ ತುಂಬ ಮಾರ್ಗದರ್ಶಿಯಾಗಿರುತ್ತೆ. ಹಾಗಾಗಿ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಒಳ್ಳೆಯ ಫಲಿತಾಂಶಗಳೇ ಬರುತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಇದು ಚೈತ್ರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯ ಮೇಲೆ ಚತುರ್ದಶಿ ಇರುವಂತಹ ದಿನ. ಹಾಗಾಗಿ ಈ ದಿನ ಮಹಾವೀರ ಜಯಂತಿಯನ್ನು ಆಚರಣೆ ಮಾಡುವಂಥ ದಿನ ಇದು. ಜೈನ ಧರ್ಮದ 24ನೇ ತೀರ್ಥಂಕರರಾದಂತಹ ಭಗವಾನ್ ಶ್ರೀ ಮಹಾವೀರರ ಜನ್ಮ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡುವಂಥ ದಿನ ಇದು. ಇದು ವಿಶ್ವದಾದ್ಯಂತ ಜೈನರು ಇರುವಂಥ ಎಲ್ಲ ಪ್ರದೇಶಗಳಲ್ಲಿ, ಜಿನಮಂದಿರಗಳಲ್ಲಿ ಈ ದಿನ ಭಗವಾನ್ ಮಹಾವೀರರನ್ನ ಸ್ಮರಣೆ ಮಾಡುವಂಥದ್ದಿದೆ. ಪ್ರಾರ್ಥನೆಯನ್ನು ಮಾಡುವಂಥದ್ದು, ಉಪವಾಸವನ್ನು ಮಾಡುವಂಥದ್ದು, ಹಾಗೆ ವಿಶೇಷವಾಗಿ ಮಹಾವೀರರ ಹೆಸರಿನಲ್ಲಿ ದಾನ ಕಾರ್ಯಗಳನ್ನು ಮಾಡುವಂಥ ಸಂದರ್ಭ ಕೂಡ ಇದೆ ಈ ದಿನ. ಜೊತೆಗೆ ಈ ಮಹಾವೀರರು ಬೋಧನೆ ಮಾಡಿದಂತಹ ಉಪದೇಶಗಳೇನಿದೆ ಅದು ಅಹಿಂಸೆ, ಸತ್ಯ ಮತ್ತು ಕರುಣೆ, ಇದನ್ನು ಒತ್ತಿ ಹೇಳುವಂಥ ದಿನ ಇದು. ಹಾಗಾಗಿನೇ ಈ ದಿನ ಮಹಾವೀರರ ಮೂಲ ಬೋಧನೆಗಳೇನಿದೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಡೆಯುವಂತಹ ದಿನ. ಅದಕ್ಕಾಗಿಯೇ ಈ ದಿನ ಜೈನರಿಗೆ ತುಂಬ ವಿಶೇಷವಾದಂತಹ ದಿನ. ಜೊತೆಗೆ ಹಲವಾರು ಮಹತ್ವದ ಸಂಪ್ರದಾಯಗಳನ್ನು ಅಳವಡಿಸಿಕೊಳ್ಳುವಂಥ ಒಂದು ದಿನ ಕೂಡ. ಇಲ್ಲಿ ವಿಶೇಷತೆ ಅಂತ ಹೇಳಿದ್ರೆ, ಭಗವಾನ್ ಮಹಾವೀರರು ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದಂಥವರು ಈ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ. ಹಾಗೆ ಈ ದಿನ ಮಹಾವೀರರ ಜನ್ಮಸ್ಥಳ ಆದಂತಹ ವೈಶಾಲಿಯಲ್ಲಿ ಬಹಳ ವಿಶೇಷವಾದಂತಹ ಒಂದು ಉತ್ಸವವನ್ನು ಆಯೋಜನೆ ಮಾಡಿರುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಜಿನಮಂದಿರಗಳಲ್ಲಿ ಮಹಾವೀರರಿಗೆ ಹಾಲಿನಿಂದ ಅಭಿಷೇಕವನ್ನು ಮಾಡುವಂಥದ್ದು ಕೂಡ ಇದೆ. ಹಾಗೆ ವಿಶೇಷವಾಗಿ ಈ ದಿನ ಅನ್ನದಾನವನ್ನು ಮಾಡುವಂಥದ್ದು, ಹಾಗೆ ಪ್ರಾಣಿಗಳ ಬಗ್ಗೆ ದಯೆ ತೋರುವಂತಹ ಕೆಲವೊಂದು ಪ್ರಮುಖ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ಮಹಾವೀರರ ಬಗ್ಗೆ ತಮಗೆ ಗೊತ್ತಿದೆ. ಜೈನ ಧರ್ಮದ ಸಂಸ್ಥಾಪಕರು, 24ನೇ ತೀರ್ಥಂಕರರು. ಇಲ್ಲಿ ಈಗಿನ ಬಿಹಾರದ ಕುಂದಗ್ರಾಮ ಅನ್ನುವಂಥ ಒಂದು ಸ್ಥಳದಲ್ಲಿ ಕ್ರಿಸ್ತಪೂರ್ವ 599ರಲ್ಲಿ ಮಹಾವೀರರು ಜನಿಸಿದಂಥದ್ದು. ಇವರ ಮೂಲ ಹೆಸರು ವರ್ಧಮಾನ ಮಹಾವೀರ. ಇವರು ರಾಜಮನೆತನಕ್ಕೆ ಸೇರಿದಂಥವರು. ಆದರೂ ಕೂಡ ಇವರು ತಮ್ಮ 30ನೇ ವಯಸ್ಸಿನಲ್ಲಿ ಜ್ಞಾನೋದಯವನ್ನು ಹುಡುಕ್ತಾ ಅರಮನೆಯನ್ನು ತ್ಯಜಿಸಿ 12 ವರ್ಷಗಳ ಕಾಲ ಕಠೋರವಾದಂತಹ ತಪಸ್ಸನ್ನು ಮಾಡಿದ್ರು. ಹಾಗೆ ಅಹಿಂಸೆ, ಸತ್ಯ ಮತ್ತು ಸ್ವಯಂ ಶಿಸ್ತು ಇದನ್ನು ಅಳವಡಿಸಿಕೊಂಡು ಬೋಧನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಗಾಗಿನೇ ಜೈನ ಗ್ರಂಥಗಳಲ್ಲಿ ಈ ವಿಶೇಷವಾದಂಥ ಉಪದೇಶಗಳು ಉಲ್ಲೇಖಿತವಾಗಿರುವಂಥದ್ದು ಇಲ್ಲಿ ಜ್ಞಾಪಿಸ್ಕೊಳ್ಬಹುದು. ಇದು ಕೇವಲ ಒಂದು ಧಾರ್ಮಿಕ ಹಬ್ಬ ಅಲ್ಲ. ಇದು ಮಹಾವೀರ ಜಯಂತಿ ಅನ್ನುವಂಥದ್ದು ಬದಲಾಗಿ ಕರುಣೆ, ನೈತಿಕತೆ ಮತ್ತು ಅಹಿಂಸೆಯನ್ನು ಪ್ರತಿಬಿಂಬಿಸುವಂಥ ಒಂದು ವಿಶೇಷ ದಿನ ಇದು. ಹಾಗಾಗಿನೇ ಈ ದಿನ ಸರಳ ಜೀವನದ ಮೂಲಕ ಶಾಂತಿಯುತ ಜೀವನವನ್ನು ಹೇಗೆ ನಡೆಸಬೇಕು ಅನ್ನುವಂಥದ್ದನ್ನು ಮಹಾವೀರರ ಧರ್ಮ ಬೋಧನೆಗಳು ನಮಗೆ ತಿಳಿಸುತ್ತೆ. ಅದನ್ನು ಅಳವಡಿಸ್ಕೊಳ್ಬೇಕು. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ಮಹಾವೀರರ ವಿಗ್ರಹವನ್ನು ಮೆರವಣಿಗೆ ಮಾಡುವಂಥದ್ದು ಕೂಡ ಇದೆ. ಇದನ್ನೇ ಅವರು ರಥಯಾತ್ರೆ ಅಂತ ಹೇಳಿ ಕರೀತಾರೆ. ಇನ್ನು ಬಡವರಿಗೆ, ನಿರ್ಗತಿಕರಿಗೆ ಆಹಾರವನ್ನು, ಅನ್ನದಾನವನ್ನು ಮತ್ತು ವಸ್ತ್ರದಾನವನ್ನು ಮಾಡುವಂಥದ್ದು ಕೂಡ ಈ ದಿನ ಇರುತ್ತೆ. ಇನ್ನು ಮಹಾವೀರರ ವಿಗ್ರಹಗಳು ಇರುವಂಥ ಅಥವಾ ಶಿಲ್ಪಗಳು ಇರುವಂತಹ ಸ್ಥಳಗಳಲ್ಲಿ, ಅದರಲ್ಲೂ ಶ್ರವಣ ಬೆಳಗೊಳದಲ್ಲಿರ್ಬೋದು, ವೇಣೂರಿನಲ್ಲಿ, ಕಾರ್ಕಳದಲ್ಲಿ, ಧರ್ಮಸ್ಥಳದಲ್ಲಿ, ಇಲ್ಲೆಲ್ಲ ಮಹಾವೀರರ ಜಯಂತಿಯನ್ನು ಬಹಳ ವಿಶೇಷವಾದ ಶ್ರದ್ಧಾ ಭಕ್ತಿಗಳಿಂದ ಆಚರಣೆ ಮಾಡುವಂಥದ್ದಿದೆ. ಹಾಗಾಗಿ ಜೈನ ಧರ್ಮದ ತತ್ವಗಳೇನಿದೆ
5 ಪ್ರತಿಜ್ಞೆಗಳು ಅಂತ ಹೇಳಿ ಕರೀತಾರೆ. ಅದನ್ನು ಅನುಸರಣೆ ಮಾಡಬೇಕು. ಅದರಲ್ಲಿ ಮೊದಲನೇದು ಅಹಿಂಸೆ. ಅಂದರೆ ಯಾವುದೇ ಜೀವಿಗೆ ಹಾನಿ ಮಾಡಬಾರ್ದು, ತೊಂದರೆ ಮಾಡಬಾರ್ದು, ಪ್ರಾಣ ಹತ್ಯೆ ಮಾಡಬಾರ್ದು, ಅಂದರೆ ಜೀವಿಗಳ ಹತ್ಯೆಯನ್ನು ಮಾಡಬಾರ್ದು ಅನ್ನುವಂಥದ್ದು ಮಹಾವೀರರ ಮೊದಲನೇ ಉಪದೇಶ. ಇನ್ನು ಎರಡನೇದು ಸತ್ಯ. ಯಾವಾಗಲೂ ಕೂಡ ಸತ್ಯವನ್ನೇ ಮಾತಾಡಬೇಕು, ಸತ್ಯವನ್ನೇ ಅನುಸರಣೆ ಮಾಡಬೇಕು. ಇದು ಜೀವನದಲ್ಲಿ ಪರಮ ಗುರಿಯನ್ನು ಸಾಧಿಸಲಿಕ್ಕೆ ಸಹಾಯಕವಾಗತ್ತೆ ಅನ್ನುವಂಥದ್ದು ಅವರ ಉಪದೇಶ. ಇನ್ನು ಮೂರನೆಯದು ಆಸ್ತೇಯ. ಆಸ್ತೇಯ ಅಂತ ಹೇಳಿದ್ರೆ ಕದಿಯದೇ ಇರುವಂಥದ್ದು, ಕಳ್ಳತನ ಮಾಡದೇ ಇರುವಂಥದ್ದು. ಅಂದರೆ ಯಾವ ವಸ್ತು ನಮಗೆ ಸೇರಿಲ್ಲ ಅದನ್ನು ನಾವು ತೆಗೆದುಕೊಳ್ಳಬಾರ್ದು, ಅದಕ್ಕೆ ಆಸೆ ಪಡಬಾರ್ದು ಅನ್ನುವಂಥದ್ದು ಅವರ ಮೂರನೆಯ ಉಪದೇಶ. ಇನ್ನು ಭಗವಾನ್ ಮಹಾವೀರರ 4ನೆಯ ಉಪದೇಶ ಯಾವುದು ಅಂತ ಹೇಳಿದ್ರೆ ಬ್ರಹ್ಮಚರ್ಯ. ಸ್ವಯಂ ಶಿಸ್ತನ್ನು ಅಭ್ಯಾಸ ಮಾಡಿಕೊಂಡು ಆಸೆಗಳನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಬ್ರಹ್ಮಚರ್ಯದ ಪರಿಪಾಲನೆ ಮಾಡಬೇಕು ಅನ್ನುವಂಥದ್ದು. ಇನ್ನು 5ನೆಯದು ಅಪರಿಗ್ರಹ. ಅಂದರೆ ಯಾವುದೇ ರೀತಿಯ ಆಸೆಗಳನ್ನು ನಾವು ತಪ್ಪಿಸಬೇಕು. ಅಂದರೆ ಕೆಲವೊಂದು ವಿಷಯಗಳಲ್ಲಿ ಆಸಕ್ತಿ ಇಲ್ಲದೆ ಇರುವಂತೆ ನಾವು ನಮ್ಮ ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಬೇಕು. ಹಾಗೆ ಆಸ್ತಿ ಪಾಸ್ತಿಗಳನ್ನು, ಒಡವೆ ವಸ್ತ್ರಗಳನ್ನು ಸಂಗ್ರಹಿಸಿ ಇಡಬಾರದು ಅನ್ನುವಂಥದ್ದು ಕೂಡ ಅವರ ಉಪದೇಶಗಳಲ್ಲಿ ಇರುವಂಥದ್ದು. ಹಾಗಾಗಿನೇ ಇಲ್ಲಿ ಭಗವಾನ್ ಮಹಾವೀರರ ಈ ಬೋಧನೆಗಳೇನಿದೆ ಅದು ಅರ್ಥಪೂರ್ಣ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂತಹ ಬೋಧನೆಗಳದು. ಹಾಗೆ ಶಾಂತಿಯುತವಾದಂತಹ ಜೀವನವನ್ನು ನಡೆಸಲಿಕ್ಕೆ, ಆರೋಗ್ಯಪೂರ್ಣವಾದಂತಹ ಜೀವನವನ್ನು ನಡೆಸಲಿಕ್ಕೆ ಈ ಬೋಧನೆಗಳು ಸರ್ವಕಾಲದಲ್ಲೂ ಕೂಡ ಬೇಕಾಗಿರುವಂಥವು. ಹಾಗಾಗಿನೇ ಈ ದಿನ ಮಹಾವೀರರ ಬೋಧನೆಗಳ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ಅವರಲ್ಲಿ ಇದ್ದಂಥ ಒಂದು ಕಠೋರತೆ, ಕಠೋರ ನಿಷ್ಠೆ ಇಲ್ಲದೆ ಇರಬಹುದು, ಆದರೂ ಕೂಡ ಸ್ವಲ್ಪ ಮಟ್ಟಿಗಾದರೂ ಈ ಒಂದು ಬೋಧನೆಯ ಗುರಿಗಳನ್ನು ನಾವು ತಲುಪುವಂಥ ಒಂದು ಪ್ರಯತ್ನ ಮಾಡೋಣ. ಒಂದೇ ಸಲ ಆಗದೆ ಇರ್ಬೋದು, ಹಂತ ಹಂತವಾಗಿ ಅದನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ಈ ದಿನ ಭಗವಾನ್ ಮಹಾವೀರರ ಹೆಸರಿನಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಈಗಾಗಲೇ ಹೇಳಿರುವಂಥ ಈ 5 ರೀತಿಯ ಪ್ರತಿಜ್ಞೆಗಳನ್ನು ನಾವು ಅಳವಡಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರೋಣ. ಎಲ್ಲರಿಗೂ ಕೂಡ ಮಹಾವೀರ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ, ಇನ್ನು ನಾಳೆಯ ದಿನ ಹುಣ್ಣಿಮೆ ಇರುವಂಥ ದಿನಪೂರ್ತಿ ಹುಣ್ಣಿಮೆ ಇರುತ್ತೆ. ಈ ಹುಣ್ಣಿಮೆಯನ್ನು ದವನದ ಹುಣ್ಣಿಮೆ ಅಂತ ಹೇಳಿ ಕರೀತಾರೆ, ಅಕ್ಕನ ಹುಣ್ಣಿಮೆ ಅಂತ ಹೇಳಿ ಕರೆಯುವಂಥದ್ದಿದೆ. ಇನ್ನು ನಾಳೆ ಸತ್ಯನಾರಾಯಣ ಪೂಜೆಯನ್ನು ನೆರವೇರಿಸುವಂಥವರು ನಾಳೆ ಮಾಡಬಹುದು. ಇನ್ನು ನಾಳಿದ್ದು ಅಂದರೆ ಗುರುವಾರದ ದಿನ ಬೆಳಿಗ್ಗೆ ಕೂಡ ಸ್ವಲ್ಪ ಸಮಯ ಹುಣ್ಣಿಮೆಯ ತಿಥಿ ಇರುತ್ತೆ. ಆ ಒಂದು ಸಂದರ್ಭದಲ್ಲೂ ಕೂಡ ಹುಣ್ಣಿಮೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಆಚರಣೆಗಳನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ನಾಳಿನ ಹುಣ್ಣಿಮೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ನೋಡೋಣ. ಇನ್ನು ಬಂಧುಗಳೇ, ನಾಳೆ ಇರುವಂಥ ಹುಣ್ಣಿಮೆ ಬಹಳ ವಿಶೇಷವಾದಂತಹ ಹುಣ್ಣಿಮೆ. ಈ ಸಂವತ್ಸರದ ಮೊದಲನೇ ಹುಣ್ಣಿಮೆ ಇದು, ಚೈತ್ರ ಮಾಸದ ಹುಣ್ಣಿಮೆ. ಹಾಗಾಗಿನೇ ಇದನ್ನ ಚೈತ್ರ ಪೂರ್ಣಿಮೆ ಅಂತ ಹೇಳಿನೇ ಕರೆಯುವಂಥದ್ದು. ಅದರಲ್ಲೂ ಚಿತ್ತಾ ನಕ್ಷತ್ರ ಇರುವಂತಹ ದಿನ ಹುಣ್ಣಿಮೆ ಬಂದರೆ ತುಂಬ ಪ್ರಶಸ್ತ. ಹಾಗಾಗಿ ಈ ದಿನ ಈ ಚಿತ್ರ ಪೂರ್ಣಿಮೆಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡೋಣ. ಈ ಚಿತ್ರ ಪೂರ್ಣಿಮೆಯನ್ನೇ ದವನದ ಹುಣ್ಣಿಮೆ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ದವನ ತಮಗೆ ಗೊತ್ತು, ಒಂದು ರೀತಿಯ ಸುಗಂಧ ಭರಿತವಾದಂತಹ ಒಂದು ಪುಟ್ಟ ಸಸ್ಯ ಇದು. ಇದನ್ನ ದೇವರಿಗೆ ಅರ್ಪಣೆ ಮಾಡುವಂಥದ್ದಿದೆ. ಕೆಲವರು ಬಾಳೆಹಣ್ಣಿಗೆ ಈ ದವನವನ್ನು ಸಿಕ್ಕಿಸಿ ರಥೋತ್ಸವಗಳಲ್ಲಿ ಅಥವಾ ದೇವರು ಮೆರವಣಿಗೆಗೆ ಬರುವಂತಹ ಸಂದರ್ಭದಲ್ಲಿ ದೇವರ ಮೇಲೆ ಈ ಫಲವೃಷ್ಟಿಯನ್ನು ಸುರಿಯುವಂತಹ ಸಂಪ್ರದಾಯವನ್ನು ನೀವು ನೋಡಿದ್ದೀರಿ. ಅಂದ್ರೆ ಬಾಳೆಹಣ್ಣಿಗೆ ಒಂದು ದವನದ ಕೊನೆಯನ್ನು ಸಿಕ್ಕಿಸಿ ಅದನ್ನ ರಥೋತ್ಸವದಲ್ಲಿ ರಥಗಳ ಮೇಲೆ ಎಸೆಯುವಂಥದ್ದನ್ನ ಕೂಡ ನೋಡಿರುವಂಥದ್ದು ಇದೆ. ಹಾಗಾಗಿ ಇಲ್ಲಿ ದೇವರಿಗೆ ವಿಶೇಷವಾಗಿ ಈ ದವನವನ್ನ ಅರ್ಪಣೆ ಮಾಡುವಂಥ ಒಂದು ಶ್ರೇಷ್ಠವಾದಂತಹ ದಿನ ಇದು. ಇಲ್ಲಿ ಈ ಹುಣ್ಣಿಮೆಯ ದಿನ ದೇವರಿಗೆ ಯಾರು ದವನವನ್ನ ಸಮರ್ಪಣೆ ಮಾಡಿ ಪೂಜೆ ಮಾಡ್ತಾರೆ ಅಂಥವರ ಇಷ್ಟಾರ್ಥಗಳು ನೆರವೇರುತ್ತೆ. ಜೊತೆಗೆ ಈ ದಿನ ಮಾಡುವಂತಹ ಪೂಜೆಯ ಜೊತೆಗೆ ದಾನ ಮಾಡುವಂಥದ್ದಿದೆಯಲ್ಲ, ಇದು ಕೂಡ ಸರ್ವಶ್ರೇಷ್ಠವಾಗಿ ಇರುವಂಥದ್ದು. ಹಾಗಾಗಿ ಎಲ್ಲ ದಿನಗಳಿಗಿಂತ ಮಾಡುವಂತಹ ದಾನಕ್ಕಿಂತ ಈ ದವನದ ಹುಣ್ಣಿಮೆಯ ದಿನ ಮಾಡುವಂತಹ ದಾನ ಬಹಳ ವಿಶೇಷವಾದ ಫಲವನ್ನು ನೀಡುತ್ತೆ. ಅದರಲ್ಲೂ ಶ್ರೀಕೃಷ್ಣ ಪರಮಾತ್ಮ ಈ ದಿನದಂದು ರಾಸಕ್ರೀಡೆಯನ್ನ ಮಾಡಿದ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಇದು ನಮ್ಮ ಸೌಭಾಗ್ಯವನ್ನ ಹೆಚ್ಚಿಸುವಂತಹ ಒಂದು ದಿನ ಅಂತ ಹೇಳಿ ಪುರಾಣಗಳು ನಮಗೆ ತಿಳಿಸ್ತಾ ಇದೆ. ಹಾಗಾಗಿನೇ ಈ ದಿನ ದವನವನ್ನ ದೇವರ ಪೂಜೆಗೆ ಬಳಸಬೇಕು. ಇನ್ನು ಹಸಿ ಧಾನ್ಯಗಳನ್ನ ಮತ್ತೆ ಜಲಪೂರ್ಣವಾದಂತಹ ಕುಂಭವನ್ನ ದಾನ ಮಾಡುವಂಥದ್ದು ಕೂಡ ತುಂಬಾ ಮಂಗಳಕರವಾದಂತಹ ವಿಚಾರ. ಮನೆಯಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳಾಗಬೇಕು ಅಂತ ಹೇಳಿದ್ರೆ ಈ ದಿನ ಸಂಕಲ್ಪವನ್ನು ಮಾಡಿಕೊಂಡ್ರೆ ಆ ಕೆಲಸ ನೆರವೇರುತ್ತೆ. ಹಾಗಾಗಿ ನಿಮಗೆ ಯಾವ ಕೆಲಸಗಳಾಗಬೇಕು ಅನ್ನುವಂಥದ್ದು ನಿಮ್ಮ ಒಂದು ಪ್ರಿಯಾರಿಟಿ ಲಿಸ್ಟಲ್ಲಿ ಇದೆಯೋ ಅದನ್ನು ನೀವು
ಪ್ರತಿಜ್ಞಾಪೂರ್ವಕವಾಗಿ ದೇವರ ಮುಂದೆ ನಿವೇದನೆ ಮಾಡಿಕೊಳ್ಳಿ. ಜೊತೆಗೆ ಈ ದಿನ ನೀವು ಕುಂಭದಾನವನ್ನು ಮಾಡೋದ್ರಿಂದ ಆ ಒಂದು ಕೆಲಸ ನೆರವೇರುತ್ತೆ. ಹಾಗಾಗಿ ವಿವಾಹ ಆಗಬೇಕು, ಉದ್ಯೋಗ ಸಿಕ್ಕಬೇಕು, ಅಥವಾ ಆಸ್ತಿ ಪಾಸ್ತಿಗಳನ್ನು ನಿಮ್ಮ ಹೆಸರಿಗೆ ನೋಂದಾವಣೆ ಮಾಡಿಕೊಳ್ಬೇಕು, ಅಥವಾ ಅದನ್ನು ನಿಮ್ಮದಾಗಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನಗಳಿರಲಿ, ಅಥವಾ ಬೇರೆ ಯಾವುದೇ ರೀತಿಯ ಶುಭ ಕಾರ್ಯಗಳು ಮನೆಯಲ್ಲಿ ಆಗಬೇಕು ಅಂತಿದ್ರೆ ಈ ದಿನ ಭಗವಾನ್ ವಿಷ್ಣುವನ್ನು ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಫಲ ನಿಮಗೆ ಬಹಳ ಬೇಗ ತಲುಪತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಈ ದವನದ ಹುಣ್ಣಿಮೆ ಅಥವಾ ಚಿತ್ರ ಪೂರ್ಣಿಮೆ ನಿಮ್ಮೆಲ್ಲರ ಆಸೆಗಳನ್ನು ಈಡೇರಿಸುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಬಂಧುಗಳೇ, ಈ ದವನದ ಬಗ್ಗೆ ನೀವು ಒಂದು ಪೌರಾಣಿಕ ಮಾಹಿತಿಯನ್ನು ನೀವು ಕೇಳಿರಬಹುದು. ಈ ದವನ ಅನ್ನುವಂಥದ್ದು ಬಹಳ ವಿಶೇಷದ ಸಂದರ್ಭದಲ್ಲಿ ಹುಟ್ಟಿದಂತಹ ಒಂದು ಗಿಡ. ಇದು ರುದ್ರದೇವರು ಹಿಮಾಲಯದಲ್ಲಿ ತಪಸ್ಸು ಮಾಡ್ತಾ ಇದ್ದಂತಹ ಒಂದು ಸಂದರ್ಭ. ಇಲ್ಲಿ ರುದ್ರ ಅಂದ್ರೆ ಹೇಳಿದ್ರೆ ಶಿವ ತಪಸ್ಸು ಮಾಡ್ತಾ ಇದ್ದಂತಹ ಸಂದರ್ಭ. ಆಗ ಆ ತಪಸ್ಸಿನಿಂದ ಹೊರಬಂದು ಶಿವ ಪಾರ್ವತಿಯನ್ನು ವಿವಾಹ ಆಗಬೇಕು ಅಂತ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಲಿಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಮನ್ಮಥ ಪಂಚಬಾಣಗಳನ್ನ ಈ ರುದ್ರದೇವರ ಮೇಲೆ ಪ್ರಯೋಗವನ್ನು ಮಾಡ್ತಾನೆ. ಅಲ್ಲಿ ತಪಸ್ಸು ಮಾಡ್ತಾ ಇದ್ದಂತಹ ರುದ್ರನಿಗೆ ತಪೋಭಂಗ ಆಗುತ್ತೆ, ಅಸಾಧಾರಣವಾದಂತಹ ಒಂದು ಕೋಪ ಬರುತ್ತೆ. ಆ ಒಂದು ಸಂದರ್ಭದಲ್ಲೇ ರುದ್ರದೇವರು ಮೂರನೇ ಕಣ್ಣನ್ನ ತೆರೆದು ಮನ್ಮಥನನ್ನ ಸುಟ್ಟು ಬಿಡ್ತಾರೆ. ಮನ್ಮಥನ ದಮನ ಆಗತ್ತೆ. ಕಾಮ ದಹನದಿಂದ ಪತಿ ರಹಿತಳಾದಂತಹ ರತಿದೇವಿ ತುಂಬಾ ದುಃಖ ಪಡ್ತಾಳೆ. ಹರಿದ ಕಣ್ಣೀರು ಒಂದು ಗಿಡವಾಗಿ ಮಾರ್ಪಾಡಾಗುತ್ತೆ. ಆ ಗಿಡವೇ ದಮನ. ಆಡು ಭಾಷೆಯಲ್ಲೇ ಅದನ್ನ ದವನ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಈ ಚೈತ್ರ ಮಾಸದಲ್ಲಿ ಬರುವಂತ ಎಲ್ಲ ಹಬ್ಬಗಳಲ್ಲಿ, ಎಲ್ಲ ರಥೋತ್ಸವಗಳಲ್ಲೂ ಕೂಡ ಈ ದವನವನ್ನ ಉಪಯೋಗಿಸುವಂಥದ್ದು ಇದೆ. ದೇವರ ಪೂಜೆಗೆ ಇದನ್ನ ಉಪಯೋಗಿಸ್ತಾರೆ. ಅದರಲ್ಲೂ ಚೈತ್ರ ಮಾಸದಲ್ಲಿ ದವನವನ್ನ ಪ್ರತಿದಿನ ಒಂದೊಂದು ದೇವರಿಗೆ ಸಮರ್ಪಣೆ ಮಾಡಿದ್ರೆ ವಿಶೇಷ ಫಲ ಸಿಕ್ಕತ್ತೆ ಅನ್ನುವಂಥ ಉಲ್ಲೇಖ ಕೂಡ ಇದೆ. ಇಲ್ಲಿ ವಿಷ್ಣುವಿಗಾಗ್ಲಿ, ಶಿವನಿಗಾಗ್ಲಿ, ಪಾರ್ವತಿಗಾಗ್ಲಿ, ಗೌರಿಗಾಗ್ಲಿ, ವಿನಾಯಕನಿಗೆ, ನಾಗನಿಗೆ, ಸ್ಕಂದನಿಗೆ, ಸೂರ್ಯನಿಗೆ, ದುರ್ಗಾದೇವಿಗೆ, ಮನ್ಮಥನಿಗೆ, ಧರ್ಮರಾಜನಿಗೆ ಈ ದವನವನ್ನು ಸಮರ್ಪಣೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ಚೈತ್ರ ಮಾಸದ ಎಲ್ಲ ದಿನಗಳಲ್ಲೂ ಕೂಡ ಶಿವ ಪಾರ್ವತಿಯರಿಗೆ ಈ ದವನವನ್ನು ಸಮರ್ಪಣೆ ಮಾಡಬೇಕು. ಯಾಕೆಂದ್ರೆ ಇಲ್ಲಿ ಶಿವ ಪಾರ್ವತಿ ದೇವಿಗೆ ಉಪದೇಶವನ್ನು ಮಾಡಿದಂತಹ ಈ ವಿಷ್ಣು ಸಹಸ್ರನಾಮದ ಸಂದರ್ಭ. ಯಾಕೆಂತ ಹೇಳಿದ್ರೆ ಇಲ್ಲಿ ಪಾರ್ವತಿ ಕೇಳಿದಾಗ ಈ ವಿಷ್ಣು ಸಹಸ್ರನಾಮ 1,000 ವಿಷ್ಣುವಿನ ಹೆಸರಿದೆ, ಇದನ್ನ ನೆನಪಿನಲ್ಲಿಟ್ಟುಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಆದರೆ ಅಷ್ಟೇ ಒಂದು ಪರಿಣಾಮಕಾರಿಯಾದಂತಹ ಎಲ್ಲರೂ ಕೂಡ ಪಠಣ ಮಾಡಬಹುದಾದಂತಹ ಒಂದು ವಿಷ್ಣುವಿನ ಬಗ್ಗೆ ಇರುವಂತಹ ಒಂದು ಸ್ತೋತ್ರವನ್ನ ಹೇಳಿ ಅಂತ ಹೇಳಿದಾಗ ಶಿವ ಪಾರ್ವತಿಗೆ ಹೇಳುವಂಥದ್ದು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಯುಲ್ಯಂ ರಾಮನಾಮ ವರಾನನೆ ಅನ್ನುವಂಥ ಮಂತ್ರ ಪಠಣವನ್ನು ಮಾಡಬೇಕು ಅನ್ನುವಂಥ ಒಂದು ಸದ್ವಿಚಾರ ಕೂಡ ಇದೆ. ಹಾಗಾಗಿ ಚೈತ್ರ ಮಾಸದಲ್ಲಿ ದೇವರ ಪೂಜೆಯ ಸಂದರ್ಭದಲ್ಲಿ ದವನವನ್ನ ಉಪಯೋಗಿಸಬೇಕು ಅನ್ನುವಂಥದ್ದು. ಹಾಗೆ ಈ ದಿನ ಅಂದ್ರೆ ಹುಣ್ಣಿಮೆಯ ದಿನ 5 ಮುತ್ತೈದೆಯರಿಗೆ ಪಾನಕ, ಕೋಸಂಬರಿ, ಹಣ್ಣು, ದಕ್ಷಿಣೆ, ತಾಂಬೂಲಾದಿಗಳನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಂಡ್ರೆ ಶುಭ ಫಲಗಳ ಜೊತೆಗೆ ದೀರ್ಘ ಸುಮಂಗಲಿಯರಾಗಿ ಆರೋಗ್ಯವಂತ ಜೀವನವನ್ನ ನಡೆಸ್ತಾರೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿನೇ ಈ ಚೈತ್ರ ಮಾಸ ಪರ್ಯಂತವಾಗಿ ವೈಶಾಖ ಶುದ್ಧ ತೃತೀಯದವರೆಗೂ ಕೂಡ, ತದಿಗೆಯವರೆಗೂ ಕೂಡ ಈ ಒಂದು ದವನದ ಪೂಜೆಯನ್ನು ನೆರವೇರಿಸಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ನೀವು ಕೂಡ ಎಲ್ಲಾದರೂ ದವನ ಸಿಕ್ಕಿದ್ರೆ ನಾಳೆ ಹುಣ್ಣಿಮೆಯ ದಿನ ದೇವರ ಪೂಜಾ ಸಂದರ್ಭದಲ್ಲಿ ದವನವನ್ನು ಉಪಯೋಗಿಸಿ ತುಂಬಾ ಒಳ್ಳೆಯದಾಗುತ್ತೆ, ಇಷ್ಟಾರ್ಥಗಳು ನೆರವೇರುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ, ಹಾಗಾಗಿ ಮಿಶ್ರ ಫಲಗಳ ಯೋಗ ಇರುವಂತಹ ದಿನ. ಅದರಲ್ಲೂ ಈ ದಿನ ಅತಿಯಾದ ಪ್ರಯಾಸದಿಂದ ಮಾತ್ರ ನಿಮಗೆ ಒಂದು ಸಣ್ಣ ಫಲಿತಾಂಶ ಸಿಕ್ಕುವಂಥ ಸಾಧ್ಯತೆ ಇದೆ. ಅಂದರೆ ಪ್ರಯತ್ನ ಹೆಚ್ಚು ಮಾಡಬೇಕು, ಅದರ ಫಲ ಮಾತ್ರ ಸ್ವಲ್ಪವೇ ಬರುವಂಥದ್ದು ಈ ದಿನ. ಹಾಗಾಗಿನೇ ಈ ದಿನ ಕೆಲವೊಂದು ಪ್ರಮುಖವಾದಂಥ ವಿಚಾರಗಳಿಗೆ ಕೈ ಹಾಕಬೇಡಿ. ಇನ್ನು ಈಗಾಗಲೇ ಪ್ರಾರಂಭ ಆಗಿರುವಂಥ ಕೆಲಸಗಳಾಗಲಿ, ಅರ್ಧಂಬರ್ಧ ಆಗಿ ಮಧ್ಯದಲ್ಲಿ ನಿಂತಿರುವಂಥ ಕೆಲಸ ಕಾರ್ಯಗಳನ್ನಾಗಲಿ ಮುಂದುವರಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಪ್ರಮುಖವಾದಂಥ ವಿಚಾರಗಳಲ್ಲಿ ತುಂಬ ವಿಳಂಬ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನೀವು ಅಂದುಕೊಂಡಂಥ ಒಂದು ಸ್ಪೀಡ್ಗೆ ಕೆಲಸಗಳಾಗಲ್ಲ, ನಿಧಾನ ಆಗುತ್ತೆ, ತುಂಬ ತಾಳ್ಮೆ ಬೇಕಾಗುತ್ತೆ ಈ ದಿನ. ಇನ್ನು ಹಣಕಾಸಿನ ವಿಚಾರದಲ್ಲೂ ಕೂಡ ಯಾವುದೇ ಒಂದು ದೊಡ್ಡ ಮಟ್ಟದ ತೀರ್ಮಾನಕ್ಕೆ ಕೈ ಹಾಕಬೇಡಿ.
ಹಾಗೆ ಬಂಡವಾಳ ತೊಡಗಿಸುವಂಥದ್ದಾಗಲಿ, ಸಾಲವನ್ನು ಕೊಡುವಂಥದ್ದು, ಸಾಲವನ್ನು ತರುವಂತಹ ವಿಚಾರ ಯಾವುದು ಕೂಡ ಈ ದಿನ ಬೇಡ. ಹಣದ ವ್ಯವಹಾರವೇ ಈ ದಿನ ಆದಷ್ಟು ತಟಸ್ಥಗೊಳಿಸುವಂಥದ್ದು ಉತ್ತಮ. ಇನ್ನು ಈ ದಿನದ ಪ್ರಯಾಣ ಕೂಡ ಮುಂದೂಡಲ್ಪಡುವಂಥ ಸಾಧ್ಯತೆ ಇದೆ. ಏನೋ ಒಂದು ಮುಖ್ಯವಾದ ವಿಚಾರಕ್ಕೆ ಪ್ರಯಾಣ ಮಾಡಲೇಬೇಕು, ಹಾಗೆ ಆ ವ್ಯಕ್ತಿಯನ್ನು ಭೇಟಿ ಮಾಡಲೇಬೇಕು ಅನ್ನುವಂಥ ವಿಚಾರ ಇದ್ದರೂ ಕೂಡ ಅದು ಯಾವುದೋ ಒಂದು ಕಾರಣದಿಂದ ಮುಂದೂಡಲ್ಪಡುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಇದರ ಸಾರಾಂಶ ಏನು ಅಂತ ಹೇಳಿದ್ರೆ, ನೀವು ಅಂದುಕೊಂಡಂತೆ ಕೆಲಸಗಳ ಆಗಲ್ಲ. ಗ್ರಹಗತಿಗಳು ಈ ದಿನ ಅಷ್ಟಾಗಿ ಚೆನ್ನಾಗಿಲ್ಲ. ಅದರಿಂದಲೇ ಈ ದಿನದ ಕೆಲಸಗಳಲ್ಲಿ ನಿಮಗೆ ಸಣ್ಣ ಪ್ರಮಾಣದಲ್ಲಿ ಫಲ ಸಿಕ್ಕುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನ ಕುಟುಂಬದಲ್ಲೂ ಕೂಡ ಗೊಂದಲ ಇರುವಂಥ ಸಂದರ್ಭ. ಮಾಡಿದ ಕೆಲಸವನ್ನೇ ಮತ್ತೆ ಮಾಡಬೇಕು, ಅಥವಾ ಒಂದು ಕೆಲಸಕ್ಕೆ ಈ ದಿನ ಹೆಚ್ಚಿನ ಶ್ರಮ ಮತ್ತು ಹಣ, ಸಮಯ ವಿನಿಯೋಗ ಆಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿನೇ ಈ ದಿನ ಯಾವುದೇ ಒಂದು ಲೆಕ್ಕಾಚಾರದಂತೆ ಕೆಲಸಗಳಾಗಲ್ಲ, ಲೆಕ್ಕ ತಪ್ಪುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಆಯ್ಕೆಯ ವಿಚಾರದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ, 4ನೇ ಮನೆ, ಮಧ್ಯಮ ಫಲಗಳಿರುವಂಥ ಸಂದರ್ಭ. ಹಾಗಾಗಿ ಈ ದಿನ ನಿಮ್ಮ ಹೆಚ್ಚುವರಿ ಕೆಲಸ ಕಾರ್ಯಗಳೇನಿದೆ ಅಥವಾ ಹೆಚ್ಚುವರಿ ಜವಾಬ್ದಾರಿಗಳೇನಿದೆ ಅದರ ಬಗ್ಗೆ ಈ ದಿನ ನಿಮಗೆ ಅಷ್ಟಾಗಿ ಆಸಕ್ತಿ ಇಲ್ಲ. ಹಾಗಾಗಿನೇ ಈ ದಿನ ಕೆಲಸ ಕಾರ್ಯಗಳನ್ನು ಯಾವಾಗ ಮುಗಿದ್ರೆ ಸಾಕು ಅನ್ನುವಂಥ ಒಂದು ತುಡಿತದಲ್ಲಿ ಇರ್ತೀರಿ. ಇನ್ನು ಈ ದಿನ ಪ್ರಮುಖವಾದಂಥ ವಿಚಾರಗಳಲ್ಲಿ ನೀವು ತೆಗೆದುಕೊಂಡಂಥ ತೀರ್ಮಾನವನ್ನು ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯೂಟರ್ನ್ ಆಗುವಂಥದ್ದು. ಈಗಾಗಲೇ ತೀರ್ಮಾನ ಆಗಿದೆ, ಅದರಲ್ಲಿ ಆರಂಭಿಕವಾಗಿ ಕೆಲವೊಂದು ಚಟುವಟಿಕೆಗಳನ್ನು ಕೂಡ ಮಾಡಿದ್ದೀರಿ, ಪೂರ್ವ ಸಿದ್ಧತೆ ಆಗಿದೆ, ಆದರೂ ಕೂಡ ಆ ಒಂದು ಕೆಲಸವನ್ನು ಕೈ ಬಿಡುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗಾಗಿ ಯಾರೇ ಎಷ್ಟೇ ಒತ್ತಾಯ ಮಾಡಿದ್ರೂ ಕೂಡ, ಏನೇ ಕನ್ವಿನ್ಸ್ ಮಾಡಿದ್ರೂ ಕೂಡ ಈ ದಿನ ಆ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗಾಗಿ ಇದು ನಿಮ್ಮ ಆತ್ಮವಿಶ್ವಾಸದ ಮಟ್ಟ ಎಷ್ಟು ಕಡಿಮೆ ಇದೆ ಅನ್ನುವಂಥದ್ದನ್ನು ತೋರಿಸುತ್ತೆ. ಧೈರ್ಯ ಇಲ್ಲ, ಉತ್ಸಾಹ ಇಲ್ಲ, ಅದಕ್ಕಾಗಿಯೇ ಕೆಲಸದಲ್ಲಿ ಆಸಕ್ತಿ ತೀರಾ ಕಡಿಮೆ ಇರುವಂಥದ್ದು. ಇನ್ನು ಈ ದಿನ ನಿಮ್ಮ ಕುಟುಂಬ ಸದಸ್ಯರ ಜೊತೆಯಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಆಗುವಂಥದ್ದು ಕೂಡ ಇದೆ. ಅದರಲ್ಲೂ 3ನೇಯವರ ವಿಚಾರಕ್ಕಾಗಿ ಈ ದಿನ ನಿಮಗೆ ಮನಸ್ತಾಪಗಳಾಗುವಂಥದ್ದು. ಇನ್ನು ಉದ್ಯೋಗಸ್ಥರಿಗೆ ಒಂದು ರೀತಿಯಲ್ಲಿ ಒತ್ತಡ, ಪೈಪೋಟಿ ಜಾಸ್ತಿ, ಸ್ಪರ್ಧೆ ಜಾಸ್ತಿ ಇದೆ, ಕಾಂಪಿಟೇಷನ್ ಅನ್ನುವಂಥದ್ದು. ಅದರಲ್ಲೂ ಅನ್ಹೆಲ್ತಿ ಕಾಂಪಿಟೇಷನ್ ಈ ದಿನ ತುಂಬ ಇರೋದರಿಂದ ಅದನ್ನು ನಿಭಾಯಿಸುವಂಥದ್ದೇ ನಿಮಗೆ ಕಷ್ಟ ಆಗುತ್ತೆ. ಹಾಗಾಗಿನೇ ಈ ದಿನ ಕೆಲವೊಂದು ಕಡೆ ನಿಮಗೆ ಕೋಪ ತಾಪಗಳು ಜಾಸ್ತಿ ಆಗುವಂಥದ್ದು. ಕೈಲಾಗದವನು ಮೈ ಪರಚಿಕೊಂಡ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಕೆಲಸಗಳಾಗದೇ ಇದ್ದಾಗ ಅಲ್ಲಿ ನಿಮಗೆ ಒಂದು ರೀತಿಯಲ್ಲಿ ನಿರಾಸೆ ಆದಾಗ ಬೇರೆಯವರನ್ನು ದೂರುವಂಥ ಸಾಧ್ಯತೆ ಇದೆ. ಅವರ ಮೇಲೆ ತಪ್ಪನ್ನು ಹೊರಿಸುವಂಥದ್ದು. ನೀವು ಮಾತ್ರ ಎಸ್ಕೇಪ್ ಆಗಬೇಕು, ನಿಮ್ಮ ಒಂದು ಸ್ಕಿನ್ ಸೇವ್ ಆಗಬೇಕು, ಬೇರೆಯವರನ್ನ ಈ ದಿನ ಬಲಿಪಶು ಮಾಡುವಂಥ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೋಪ ತಾಪಗಳನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಯಾವುದೇ ರೀತಿಯ ಹೊಸ ವ್ಯವಹಾರಗಳನ್ನಾಗಲಿ, ಹೊಸದಾಗಿ ವ್ಯಾಪಾರ ಆರಂಭ ಮಾಡಬೇಕು ಅನ್ನುವಂಥದ್ದನ್ನಾಗಲಿ, ಅಥವಾ ನಿಮ್ಮ ಪ್ರಯಾಣವನ್ನಾಗಲಿ ಈ ದಿನ ಆದಷ್ಟು ಮಾಡದೇ ಇರುವಂಥದ್ದು ಉತ್ತಮ, ಮುಂದೂಡುವಂಥದ್ದು ತುಂಬ ಸೂಕ್ತ. ಇನ್ನು ಈ ದಿನ ನೀವು ದೇವಾಲಯ ದರ್ಶನ ಮಾಡುವಂಥದ್ದು, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳುವಂಥದ್ದು, ಹಾಗೆ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡುವಂಥದ್ದನ್ನು ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಉತ್ಸಾಹದ ದಿನ, ತುಂಬ ಸಂತೋಷದ ದಿನ. ಅದರಲ್ಲೂ ಈ ದಿನ ಕೆಲಸ ಕಾರ್ಯಗಳನ್ನು ಬಹಳ ಚಟುವಟಿಕೆಯಿಂದ ಮಾಡುವಂಥ ಸಂದರ್ಭಗಳು ಕೂಡ ಇದೆ. ಇನ್ನು ಮನೆಯ ವಾತಾವರಣ ಆಗಲಿ, ಹೊರಗಿನ ವಾತಾವರಣ ಆಗಲಿ ನಿಮಗೆ ತುಂಬ ಉತ್ತೇಜನಕಾರಿಯಾಗಿ ಇರುವಂಥದ್ದು, ತುಂಬ ಮೋಟಿವೇಟ್ ಮಾಡುತ್ತೆ. ಹಾಗಾಗಿನೇ ಕೆಲವೊಂದು ಕಷ್ಟಕರವಾದ ಕೆಲಸಗಳಾದರೂ ಕೂಡ ಅದನ್ನು ನೀವು ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡ್ತೀರಿ. ಈ ದಿನ ನಿಮಗೆ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಹಳ ಚೆನ್ನಾಗಿದೆ. ಹಾಗಾಗಿ ಬೇರೆಯವರು ಆಗಲ್ಲ ಅಂತ ಹೇಳಿ ಬಿಟ್ಟಿರುವಂಥ ವಿಚಾರಗಳನ್ನು ಕೂಡ ಈ ದಿನ ಬಹಳ ಶ್ರದ್ಧೆಯಿಂದ ನೀವು ಮಾಡುವಂಥ ಸಾಧ್ಯತೆಗಳಿದೆ. ಇನ್ನು ಈ ದಿನ ನಿಮ್ಮ ವ್ಯವಹಾರದಿಂದ ಹೊಸ ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಹೊಸಬರ ಪರಿಚಯ ಕೂಡ ನಿಮಗೆ ಒಳ್ಳೆಯದನ್ನು ತರುತ್ತೆ, ಅನುಕೂಲವನ್ನು ತರುತ್ತೆ.
ಈ ದಿನ ವಾಹನ ಯೋಗ ಚೆನ್ನಾಗಿದೆ, ಪ್ರಯಾಣ ಅದ್ಭುತವಾಗುತ್ತೆ. ಅದರಲ್ಲೂ ಈ ಸ್ಥಿರಾಸ್ತಿಯ ಪ್ರಯತ್ನಗಳೇನೇ ಇದ್ದರೂ ಅದು ಫಲಿಸುತ್ತೆ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಈ ದಿನ ನೀವು ಎಷ್ಟು ಮುಂದುವರಿತೀರೋ ಅಷ್ಟು ಅನುಕೂಲತೆಗಳು ಇರುತ್ತೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಹೊಸ ಪ್ರೋತ್ಸಾಹಗಳು ಸಿಕ್ಕುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ನೀವು ಗಮನ ಇಟ್ಟು ಆಸಕ್ತಿ ಇಟ್ಟು ಆ ಕೆಲಸದಲ್ಲಿ ಇನ್ವಾಲ್ವ್ ಆದರೆ ಅದರಿಂದ ಅತ್ಯುತ್ತಮವಾದಂಥ ಫಲಗಳೇ ನಿಮಗೆ ಸಿಕ್ಕತ್ತೆ. ವಿಶೇಷವಾಗಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ಈ ದಿನ ನಿಮಗೆ ಉತ್ತಮವಾದಂಥ ಒಂದು ಸಲಹೆಯನ್ನು ಕೊಡುವಂಥದ್ದು ಕೂಡ ಇದೆ. ಹಾಗಾಗಿ ಹಿರಿಯರಾಗಲಿ ಕಿರಿಯರಾಗಲಿ ಅವರು ಕೊಡುವಂಥ ಒಂದು ಸಲಹೆ ಬಹಳ ಅಮೂಲ್ಯವಾಗಿ ಇರುವಂಥದ್ದು. ಅದನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಮುಂದೆ ಒಳ್ಳೆಯದಾಗುತ್ತೆ. ಆದರೆ ಈ ದಿನದ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು. ತಾಳ್ಮೆಯಿಂದ ಮುಂದುವರಿಸಿ. ಹಾಗೆ ನೀವು ಯಾರಿಗಾದರೂ ಏನೇ ಒಂದು ಪ್ರಾಮಿಸ್ ಮಾಡಿದರೆ ಅದನ್ನು ಫುಲ್ಫಿಲ್ ಮಾಡುವಂಥ ಒಂದು ಪ್ರಯತ್ನವನ್ನು ಈ ದಿನವೇ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ನಿಮಗೆ ದ್ವಿತೀಯದಲ್ಲಿ ಇರ್ತಾನೆ, 2ನೇ ಮನೆಯಲ್ಲಿರುತ್ತಾನೆ. ಇದು ವಾಕ್ಸ್ಥಾನ ಇದು. ಹಾಗಾಗಿ ಈ ದಿನ ಮಾತಿನಲ್ಲಿ ನೀವು ತಗಲಾಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಯಾರಿಗಾದರೂ ಒಂದು ಭರವಸೆಯನ್ನು ಕೊಡುವಂತಹ ಸಂದರ್ಭದಲ್ಲಾಗಲಿ ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ಅಥವಾ ನಿಮ್ಮ ತೀರ್ಮಾನವನ್ನು ತಿಳಿಸುವಂತಹ ಸಂದರ್ಭದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಲ್ಲಿ ದೇಶ ಕಾಲಗಳ ಪರಿಜ್ಞಾನ ತುಂಬ ಅಗತ್ಯ ಅನ್ನುವಂಥ ಮಾತು ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಹಾಗಾಗಿನೇ ಆ ಒಂದು ಪ್ರೆಸೆನ್ಸ್ ಏನಿದೆ, ಆ ಒಂದು ಸನ್ನಿವೇಶ ಏನಿದೆ, ಅದಕ್ಕೆ ತಕ್ಕಂತೆ ನಿಮ್ಮ ಪ್ರತಿಕ್ರಿಯೆ ಇರಬೇಕು ಅನ್ನುವಂಥದ್ದು. ಇನ್ನು ಮನೆಯ ವಾತಾವರಣ ಸ್ವಲ್ಪ ಕಿರಿಕಿರಿಯನ್ನು ತರುವಂಥದ್ದು. ನೀವು ಎಷ್ಟೇ ಒಳ್ಳೆಯ ಕೆಲಸವನ್ನು ಮಾಡಿದ್ರೂ ಕೂಡ ಕೆಲವರು ಅದರಲ್ಲಿ ಒಂದು ದೋಷವನ್ನು ಹುಡುಕ್ತಾರೆ, ಅದರಲ್ಲಿ ಒಂದು ತಪ್ಪನ್ನು ಹುಡುಕ್ತಾರೆ. ಹಾಗಾಗಿ ಈ ದಿನ ನಿಮ್ಮ ಒಳ್ಳೆಯ ಕೆಲಸ ಕಾರ್ಯಗಳಿಗಿಂತ ತಪ್ಪಿನ ಕೆಲಸ ಕಾರ್ಯಗಳ ಸಂಖ್ಯೆನೇ ಅಧಿಕವಾಗುವಂಥದ್ದು ಅವರ ದೃಷ್ಟಿಯಲ್ಲಿ. ಹಾಗಾಗಿ ಈ ದಿನ ನೀವು ಸ್ವಲ್ಪ ಮೂಲೆ ಗುಂಪಾಗ್ತಾ ಇದ್ದೀರಿ ಅನ್ನುವಂಥ ಭಾವನೆ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಸಾಲಗಾರರಿಂದ ಕೂಡ ಒತ್ತಡಗಳು ಜಾಸ್ತಿ ಆಗುವಂಥದ್ದು ಇದೆ. ಇನ್ನು ನಿಮ್ಮ ಕಠಿಣ ಪರಿಶ್ರಮ ಏನಿದೆ, ನಿಮ್ಮ ಪ್ರಯತ್ನ ಏನಿದೆ, ಅದಕ್ಕೆ ಅಪೇಕ್ಷಿತವಾದಂಥ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇದ್ದಿದ್ದರಲ್ಲೇ ಸೆಟ್ಲ್ ಆಗಬೇಕು. ನೀವು 10 ಬರೋ ಕಡೆ 2 ಬಂದರೂ ಸಾಕಪ್ಪ ಅನ್ನುವಂಥ ಒಂದು ಮನಸ್ಥಿತಿ ಈ ದಿನ ಇರುತ್ತೆ. ಹಾಗೆ ಈ ದಿನ ಕೆಲವರಿಂದ ತಪ್ಪಿಸಿಕೊಳ್ಳಲಿಕ್ಕೂ ಕೂಡ ತುಂಬ ಪರದಾಡುವಂಥ ಸಾಧ್ಯತೆ ಇದೆ. ಆ ವ್ಯಕ್ತಿ ನಿಮ್ಮ ಜೊತೆಯಲ್ಲಿರಬಾರ್ದು. ಅವರ ಒಂದು ಒಡನಾಟ ಈ ದಿನ ಬೇಡ, ನಿಮಗೆ ಸೇರಲ್ಲ, ಇಷ್ಟ ಆಗಲ್ಲ, ಏನೋ ಒಂದು ರೀತಿಯಲ್ಲಿ ಅಸಹನೀಯವಾದಂಥ ಒಂದು ಸಂದರ್ಭ. ಹಾಗಾಗಿ ಅವರಿಂದ ದೂರ ಉಳಿಲಿಕ್ಕೆ ಈ ದಿನ ಏನೇನೋ ನಾಟಕಗಳನ್ನು ಮಾಡುವಂಥ ಸಂದರ್ಭ ಕೂಡ ಇರುತ್ತೆ. ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಒಂದು ಹಂತಕ್ಕೆ ಸ್ವಲ್ಪ ಸುಳ್ಳು ಹೇಳುವಂಥ ಒಂದು ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನ ತುಂಬ ಪ್ರಾಕ್ಟಿಕಲ್ಲಾಗಿದ್ದಾಗ ಮಾತ್ರ ಅಲ್ಪ ಸ್ವಲ್ಪ ಸಮಾಧಾನ ಇರುತ್ತೆ. ಹಾಗೆ ಬೇರೆಯವರನ್ನು ನೋಡಿ, ಬೇರೆಯವರ ಜೀವನವನ್ನು ನಿಮ್ಮ ಜೀವನದೊಂದಿಗೆ ಹೋಲಿಸಿಕೊಂಡ್ರೆ ಅಲ್ಲಿಗೆ ನಿಮ್ಮ ಹಿನ್ನಡೆ ಆರಂಭ ಆದಂತೆಯೇ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ, ಸಂತೋಷದ ದಿನ, ಅದರಲ್ಲೂ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಂಥ ಒಂದು ಉತ್ಸಾಹದಲ್ಲಿರುವಂಥ ದಿನ. ಹಾಗಾಗಿ ಈ ದಿನ ನಿಮ್ಮ ಎನರ್ಜಿ ಲೆವೆಲ್ ಬಹಳ ಚೆನ್ನಾಗಿದೆ. ಮನೆಯ ಹೊರಗೆ ಮನೆಯ ಒಳಗೆ ನಿಮ್ಮ ಮಾತುಗಳಿಗೆ ತುಂಬ ಮೌಲ್ಯ ಇದೆ. ನಿಮಗೆ ಒಂದು ಫೇಸ್ ವ್ಯಾಲ್ಯೂ ಬಹಳ ಚೆನ್ನಾಗಿದೆ ಈ ದಿನ. ಹಾಗಾಗಿನೇ ಯಾವುದೇ ಒಂದು ಮಾತು ಹೇಳಿದ್ರೂ ಕೂಡ ಕೆಲವರು ಮಾತನ್ನು ಕೇಳ್ತಾರೆ. ನಿಮ್ಮ ಮಾತು ನಡೆಯುತ್ತೆ, ನಿಮ್ಮ ಕೆಲಸ ನಡೆಯುತ್ತೆ, ನಿಮ್ಮ ಇನ್ಫ್ಲೂಯೆನ್ಸ್ ಕೂಡ ಬಹಳ ಸಕ್ಸಸ್ ಆಗುತ್ತೆ ಈ ದಿನದಲ್ಲಿ. ಇನ್ನು ಈ ದಿನ ವಾಹನದಿಂದ ನಿಮಗೆ ತುಂಬ ಅನುಕೂಲ ಇದೆ. ಅದರಲ್ಲೂ ವಾಹನ ಮಾರಾಟಗಾರರಿರ್ಬೋದು, ವಾಹನದ ಉದ್ಯಮಿಗಳಿರ್ಬೋದು, ವಾಹನದ ಬಿಡಿ ಭಾಗಗಳನ್ನು ತಯಾರು ಮಾಡುವಂಥವ್ರು, ಮಾರಾಟ ಮಾಡುವಂಥವ್ರು, ಇವರಿಗೆ ಈ ದಿನ ಅದ್ಭುತವಾದಂಥ ಒಂದು ಪ್ರಗತಿ ಇರುತ್ತೆ, ಹಣದ ಲಾಭ ಇದೆ. ಇನ್ನು ಈ ದಿನ ನಿಮ್ಮ ಆತ್ಮೀಯರ ಆಗಮನ ಸಂತೋಷವನ್ನು ತರುತ್ತೆ. ಅದರಲ್ಲೂ ಬಾಲ್ಯ ಸ್ನೇಹಿತರಿರ್ಬೋದು, ತೀರಾ ಬೇಕಾದಂಥ ಬಂಧುಗಳು, ಅವರ ಆಗಮನದಿಂದ ಈ ದಿನ ನಿಮಗೆ ವಿಶೇಷವಾದಂಥ ಒಂದು ಪುನಶ್ಚೇತನ, ರಿಜುವಿನೇಟ್ ಆಗುವಂಥ ಸಂದರ್ಭ.
ಇನ್ನು ಈ ದಿನ ಉದ್ಯೋಗದ ವಿಚಾರದಲ್ಲೂ ಕೂಡ ನಿಮಗೆ ಅನುಕೂಲ ಇದೆ. ಅದರಲ್ಲೂ ನಿಮ್ಮ ಅಧಿಕಾರಿಗಳ ಜೊತೆಯಲ್ಲಿ ನೀವು ನಡೆಸುವಂಥ ಚರ್ಚೆಗಳು ಕೂಡ ಅನುಕೂಲಕರವಾದಂಥ ಒಂದು ಫಲಿತಾಂಶವನ್ನು ತರುತ್ತೆ. ಹಾಗಾಗಿ ಈ ದಿನ ಎಲ್ಲ ಪ್ರಯತ್ನಗಳು ಕೂಡ ರಿಸಲ್ಟ್ ಓರಿಯೆಂಟೆಡ್ ಆಗೇ ಇರುವಂಥದ್ದು. ಫಲಿತಾಂಶಗಳು ಸಿಕ್ಕತ್ತೆ, ಅದರಿಂದ ಒಳ್ಳೆಯ ಫಲ ಅನುಭವಿಸುವಂಥ ಯೋಗ, ಇದರಿಂದ ಸಮಾಧಾನ, ಸಂತೃಪ್ತಿ. ಹಾಗೆ ಈ ದಿನ ನಿಮ್ಮ ಕನಸುಗಳು ಕೂಡ ನನಸಾಗುವಂಥ ಸಾಧ್ಯತೆ ಇದೆ. ಅದರಲ್ಲೂ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಬುದ್ಧಿವಂತಿಕೆ ಏನಿದೆ, ನಿಮ್ಮ ಅನುಭವ ಏನಿದೆ, ಅದನ್ನು ತೋರಿಸುವಂಥ ಒಂದು ಸಂದರ್ಭ ಇದೆ. ಅದು ಕೂಡ ನಿಮಗೆ ಸಕ್ಸಸ್ ಆಗುತ್ತೆ. ಎಲ್ಲರಿಂದ ಗೌರವ ಕೂಡ ನೀವು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಧನಾತ್ಮಕವಾಗಿ ಪರಿವರ್ತನೆ ಆಗುವಂಥ ದಿನ, ನಿಮ್ಮನ್ನು ಉತ್ಸಾಹ ಇಮ್ಮಡಿಗೊಳಿಸುವಂಥ ಒಂದು ದಿನ, ಆತ್ಮವಿಶ್ವಾಸ ಹೆಚ್ಚಾಗಿರುವಂಥ ದಿನ. ಹಾಗಾಗಿನೇ ಹೊಸ ಜವಾಬ್ದಾರಿಗಳನ್ನು ಒಪ್ಪಿಕೊಳ್ಳಿ. ಅದನ್ನು ಈ ದಿನ ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ. ಒಳ್ಳೆಯದಾಗತ್ತೆ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಕನಕಧಾರ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ 12ರಲ್ಲಿ ಚಂದ್ರ ಇರೋದ್ರಿಂದ ಸ್ವಲ್ಪ ಮಿಶ್ರ ಫಲಗಳಿರುತ್ತೆ. ನಿಮ್ಮ ಪ್ರಯತ್ನದಿಂದ ನಿಮಗೆ ಸಮಾಧಾನ ಇಲ್ಲ. ಹಾಗಾಗಿನೇ ಪ್ರಮುಖವಾದಂಥ ಜವಾಬ್ದಾರಿಗಳಿಂದ ಈ ದಿನ ನೀವು ತಪ್ಪಿಸಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ನಿಮ್ಮನ್ನು ಯಾರು ಹೊಗಳ್ತಾರೆ, ನಿಮ್ಮ ಕೆಲಸ ಕಾರ್ಯಗಳನ್ನು ಯಾರು ಮೆಚ್ಚಿಕೊಳ್ತಾರೆ, ಅಂಥವರಿಂದ ಕೆಲವೊಂದು ಉತ್ತಮವಾದಂಥ ಒಂದು ಅವಕಾಶಗಳನ್ನು ಪಡ್ಕೊಳ್ತೀರಿ. ಅವರ ಮಾತು ನಿಮಗೆ ತುಂಬ ಮೋಟಿವೇಟ್ ಮಾಡುತ್ತೆ. ಆದರೆ ಆ ಮೋಟಿವೇಶನ್ ಅನ್ನುವಂಥದ್ದು, ಆ ಝೀಲ್ ಅನ್ನುವಂಥದ್ದು ಬಹಳ ಸಮಯ ಇರಲ್ಲ. ಬಹಳ ಬೇಗ ಆಸಕ್ತಿಯನ್ನು ಕಳ್ಕೊಂಡವರಂತೆ ಈ ದಿನ ಇರಬೇಕಾಗತ್ತೆ. ಇನ್ನು ಈ ದಿನ ಸಾಕಷ್ಟು ವಿಶ್ರಾಂತಿ ಸಿಕ್ಕದೇ ಇರೋದ್ರಿಂದ ಕೂಡ ದೈಹಿಕ ಆಲಸ್ಯ ಉಂಟಾಗಿರುವಂಥದ್ದು. ಅದಕ್ಕಾಗಿ ಕೆಲಸ ಮಾಡಲಿಕ್ಕೆ ನಿಮಗೆ ಇಷ್ಟ ಆಗಲ್ಲ, ಸೋಮಾರಿತನ ಕಾಡುವಂಥದ್ದು ಇದೆ. ಇನ್ನು ಈ ದಿನ ಅನಗತ್ಯವಾಗಿ ಮಾಡುವಂಥ ಪ್ರಯಾಣ ಕೂಡ ನಿಮಗೆ ತುಂಬ ಬೇಸರವನ್ನು ತರಿಸುತ್ತೆ. ಜೊತೆಗೆ ಪೂರ್ವ ಸಿದ್ಧತೆ ಇಲ್ಲದೆ ಇರುವಂಥ ದಿನ ಇದು. ಗೊತ್ತು ಗುರಿ ಇಲ್ಲದೆ ಈ ದಿನ ನಿಮ್ಮ ಓಡಾಟ ಪ್ರಯಾಣ ಇರುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ. ಏಕೆಂದರೆ ಒಂದನ್ನು ನೀವು ಅಂದುಕೊಂಡ್ರೆ ಅದನ್ನು ಮಾಡೇ ತೀರುವಂಥವ್ರು. ಅದು ಸರಿಯಾಗಲಿ ತಪ್ಪಾಗಲಿ, ಬೇರೆಯವರ ದೃಷ್ಟಿಯಲ್ಲಿ ಅದು ಅನಾನುಕೂಲವನ್ನೇ ತರ್ತಾ ಇರಲಿ, ಆದರೂ ಅದನ್ನು ಮುಂದುವರಿಸುವಂಥ ಒಂದು ಹಠದ ಸ್ವಭಾವ ಈ ದಿನ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ಬಿಟ್ಟು ಸ್ವಲ್ಪ ಹೊಂದಾಣಿಕೆಯಿಂದ ಹೋಗುವಂಥದ್ದು, ಅನುಭವಸ್ಥರ ಮಾತನ್ನು ಕೇಳುವಂಥದ್ದು ಬಹಳ ಮುಖ್ಯವಾಗುತ್ತೆ. ಇನ್ನು ಈ ದಿನ ಯಾವುದೇ ಒಂದು ಕಾರ್ಯಕ್ಷೇತ್ರದಲ್ಲಿ ಹೊಸದಾಗಿ ಒಂದು ಕೆಲಸವನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲಿ ಹೊಸಬರ ಪರಿಚಯ ಆಗುತ್ತೆ. ಅವರ ಒಂದು ಸಲಹೆಯನ್ನು ಮಾರ್ಗದರ್ಶನನೋ ಕೇಳಬೇಕಾದಂಥ ಒಂದು ಅನಿವಾರ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ಇಷ್ಟ ಇಲ್ಲ ಅಂದರೂ ಕೂಡ ಕೆಲಸ ಕಾರ್ಯಗಳನ್ನು ಇಷ್ಟ ಇಲ್ಲ ಅಂದರೂ ಕೂಡ ಕೆಲವು ಕೆಲಸಗಳನ್ನು ಮಾಡಬೇಕಾಗತ್ತೆ. ಒಲ್ಲದ ಮನಸ್ಸಿನಿಂದ ಒಪ್ಪಿಕೊಳ್ಳಬೇಕಾಗತ್ತೆ. ಇದೇ ಜೀವನ. ಅದನ್ನು ಈ ದಿನ ಸ್ವಲ್ಪ ಲೆಕ್ಕಾಚಾರದಲ್ಲಿ ಮುಂದುವರಿಸಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭೂವರಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಠಣ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಲಾಭದ ದಿನ. ಅದರಲ್ಲೂ ಕೆಲಸ ಕಾರ್ಯಗಳಲ್ಲಿ ತುಂಬ ಮುನ್ನುಗ್ಗುವಂಥ ಒಂದು ಮನಸ್ಥಿತಿ ಇರುವಂತಹ ದಿನ. ಧೈರ್ಯದಿಂದ ಮುನ್ನುಗ್ತೀರಿ. ಹಾಗಾಗಿನೇ ಈ ದಿನ ತುಂಬ ಲಾಭದ ಅಂಶ ನಿಮ್ಮ ಪಾಲಿಗೆ ಬರುವಂಥದ್ದು ಕೂಡ ಇದೆ. ಇನ್ನು ಕೈಗೊಂಡಂಥ ವ್ಯವಹಾರಗಳು ಬಹಳ ಸುಗಮವಾಗಿ ನಡೆಯುತ್ತೆ. ಎಲ್ಲವೂ ಕೂಡ ದಾರಿ ಬಿಡಿ ನಾನು ಬಂದೆ ಅನ್ನುವಂಥ ರೀತಿಯಲ್ಲಿ ನೀವೇ ಮುಂದುವರಿಯುವಂಥದ್ದು. ಹಾಗೆ ಈ ಮುಂದುವರಿದಂತೆ ನಿಮಗೆ ಅನುಭವಗಳು ಕೂಡ ಜಾಸ್ತಿ ಆಗುತ್ತೆ. ಹೊಸ ಕೆಲಸದಲ್ಲಿ ಒಳ್ಳೆಯ ಫಲ ಸಿಕ್ಕಾಗ ಮತ್ತೊಂದು ಕೆಲಸವನ್ನು ಮಾಡುವಂಥ ಉತ್ಸಾಹ ಕೂಡ ನಿಮ್ಮಲ್ಲಿ ಉದ್ಭವ ಆಗುತ್ತೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ಕೆಲವೊಂದು ಕೆಲಸಗಳನ್ನು ನಿರ್ವಹಣೆ ಮಾಡುವಂಥ ದಿನ. ಇನ್ನು ಈ ದಿನ ಭಿನ್ನಾಭಿಪ್ರಾಯಗಳಿದ್ದರೆ, ಅದರಲ್ಲೂ ಸ್ತ್ರೀ ವರ್ಗದವರೊಂದಿಗೆ ಇದ್ದಂಥ ಭಿನ್ನಾಭಿಪ್ರಾಯವನ್ನು ಬಹಳ ಚೆನ್ನಾಗಿ ಈ ದಿನ ನೀವು ಅರ್ಥೈಸ್ಕೊಳ್ತೀರಿ. ಆ ಸಮಸ್ಯೆಯನ್ನು ಬಗೆಹರಿಸ್ತೀರಿ. ಹಾಗಾಗಿ ಒಂದು ಗೆಳೆತನ ಅನ್ನುವಂಥದ್ದಾಗಲಿ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಲ್ಲಾಗಲಿ ಈ ದಿನ ನಿಮಗೆ ಹೆಚ್ಚಿನ ಲಾಭವನ್ನು ನಿರೀಕ್ಷೆ ಮಾಡಬಹುದು. ಇನ್ನು ಈ ದಿನ ಸಮಯಕ್ಕೆ ಸರಿಯಾಗಿ ಕೆಲವೊಂದು ಸಹಕಾರಗಳು ನಿಮಗೆ ಸಿಕ್ಕತ್ತೆ. ಅದು ಒಂದು ರೀತಿಯಲ್ಲಿ ಪ್ರೋತ್ಸಾಹ ಇದು. ಹಾಗಾಗಿ ಈ ದಿನ ಹಣಕಾಸಿನ ನೆರವು ಕೂಡ ಬಹಳ ವಿಶೇಷ ಸಂದರ್ಭದಲ್ಲಿ ನಿಮಗೆ ಒದಗಿ ಬರುತ್ತೆ.
ಆದರೆ ಸ್ವಲ್ಪ ಹಠಮಾರಿ ಧೋರಣೆ ಏನಿದೆ ಅದನ್ನು ಸಡಿಲಿಸಬೇಕಾಗುತ್ತೆ. ನಿಮ್ಮ ಮೂಗಿನ ನೇರಕ್ಕೆ ಎಲ್ಲವೂ ಕೂಡ ನಡೆಯಲ್ಲ. ಹಾಗಾಗಿ ಕೊಂಚ ಅನುಸರಣೆ ಮಾಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ನಿಲುಗಡೆಗೆ ಈಡಾದಂತಹ ಕೆಲವೊಂದು ಕೆಲಸ ಕಾರ್ಯಗಳಿದೆಯಲ್ಲ, ಅದನ್ನು ಸ್ವಲ್ಪ ಮುತುವರ್ಜಿಯಿಂದ ಮುಂದುವರಿಸುವಂಥ ಒಂದು ಪ್ರಯತ್ನ ಮಾಡಿ. ಒಳ್ಳೆಯದಾಗುತ್ತೆ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ಸ್ವಲ್ಪ ಅನುಕಂಪವನ್ನು ತೋರಿಸುವಂಥದ್ದು, ಅವರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಹರಿಸುವಂಥದ್ದನ್ನು ಕೂಡ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ ದಿನ ಹೆಚ್ಚಿನ ಪ್ರಗತಿಯನ್ನು ಸಾಧಿಸುವಂಥ ಒಂದು ದಿನ. ಸಾಧನೆಗೆ ಈ ದಿನ ಯಾವುದೂ ಕೂಡ ಅಡ್ಡಿ ಬರಲ್ಲ. ಬಹಳ ವಿಶೇಷ ಸಂದರ್ಭಗಳಲ್ಲಿ ನೀವು ಹಿರಿಯರ ಮಾತುಗಳನ್ನು ಕೂಡ ಆಲಿಸ್ತೀರಿ. ಅದರಂತೆ ನಿಮ್ಮ ಕೆಲಸಗಳನ್ನು ಮುಂದುವರಿಸ್ತೀರಿ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಕೆಲವೊಂದು ಪ್ರಮುಖ ನಿರ್ಧಾರಗಳನ್ನು ಕಾರ್ಯಗತಗೊಳಿಸುವಂಥ ಒಂದು ಸಂದರ್ಭ ಕೂಡ ಇದೆ. ಅನಿವಾರ್ಯವಾಗಿ ಆ ಕೆಲಸವನ್ನು ನೀವು ಅಟೆಂಡ್ ಮಾಡಲೇಬೇಕಾಗುತ್ತೆ. ಅದರಲ್ಲೂ ಕೂಡ ಒಂದು ರೀತಿಯಲ್ಲಿ ಸಕ್ಸಸ್ ಇದೆ. ಇನ್ನು ವೃತ್ತಿಪರ ವ್ಯವಹಾರಗಳು ಕೂಡ ತುಂಬ ತೃಪ್ತಿಕರವಾಗಿ ನಡೆಯುತ್ತೆ. ಮೇಲಧಿಕಾರಿಗಳು ಕೂಡ ನಿಮ್ಮ ಬಗ್ಗೆ ಒಂದು ವಿಶೇಷವಾದಂತಹ ಒಲವು, ಅನುಕಂಪ ಇರುವಂಥ ಸಂದರ್ಭ ಇದೆ. ಇನ್ನು ಈ ದಿನ ಪ್ರಗತಿದಾಯಕವಾದಂತಹ ಕೆಲಸ ಕಾರ್ಯಗಳಿಂದ ನಿಮ್ಮ ಒಂದು ನಿರೀಕ್ಷೆ ಏನಿದೆ, ಫಲಿತಾಂಶ ಏನಿದೆ, ಅದು ಫೇವರಬಲ್ ಆಗೇ ಇರುತ್ತೆ. ಕೃಷಿಯನ್ನು ಆಧರಿಸಿರುವಂಥವ್ರಿಗೆ, ಪಶುಪಾಲನೆ ಮಾಡುವಂಥವ್ರಿಗೆ ಈ ದಿನ ಬಹಳ ಅದ್ಭುತವಾದಂತಹ ದಿನ. ನಿಮ್ಮ ಒಂದು ಪ್ರಯತ್ನಕ್ಕೆ ಮೀರಿದಂಥ ಒಂದು ಫಲವನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ನಿಮ್ಮ ಅಧಿಕಾರಿಗಳ ಬೆಂಬಲದಿಂದ ಒಂದೆರಡು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗೆ ಈ ದಿನ ಬರುವಂಥ ಹೊಸ ಹೊಸ ಅವಕಾಶಗಳೇನಿದೆ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ನೀವು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ವಿಶೇಷವಾಗಿ ಈ ದಿನದಲ್ಲಿ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥ ಸಂದರ್ಭದಲ್ಲಿ ಮಹಾಗಣಪತಿಯನ್ನು ನೆನೆದು ಸ್ಮರಣೆ ಮಾಡ್ತಾ ಸಹಿ ಹಾಕಿ. ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಶಿವ ಸ್ತೋತ್ರವನ್ನು ಹೇಳ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನವಮದಲ್ಲಿ ಚಂದ್ರ ಇದ್ದಾಗ ನಿಮಗೆ ಬರಬೇಕಾದಂಥ ಸೌಲಭ್ಯಗಳು ಸಮಯಕ್ಕೆ ಸರಿಯಾಗಿ ಸಿಕ್ಕಲ್ಲ. ಬರಬೇಕಾದಂಥ ಹಣ ಬರಲ್ಲ. ನಿರೀಕ್ಷೆ ಮಾಡಿದಂಥ ವ್ಯಕ್ತಿ ನಿಮಗೆ ಆ ಸಮಯಕ್ಕೆ ಸರಿಯಾಗಿ ಸಿಕ್ಕಲ್ಲ. ಹಾಗಾಗಿ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮುಂದೂಡುವಂಥ ಒಂದು ಸಂದರ್ಭ ಕೂಡ ಇರುತ್ತೆ. ಹಾಗೆ ಎಲ್ಲವನ್ನು ಕೂಡ ಧನಾತ್ಮಕವಾಗಿ ನೋಡಲಿಕ್ಕೆ ಸಾಧ್ಯ ಆಗಲ್ಲ. ಏಕೆಂದರೆ ಕೆಲವನ್ನ ಬಹಳ ವಿಶೇಷ ರೀತಿಯಲ್ಲಿ ಎದುರಿಸಬೇಕಾಗತ್ತೆ. ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು ಅನ್ನುವಂಥದ್ದು ಹಮ್ಮುರಬಿಯ ಶಾಸನ. ಇದು ಅವರ ಒಂದು ಕಾನೂನು. ಹಾಗಾಗಿ ಈ ದಿನ ನಿಮಗೆ ಯಾರು ಕೆಟ್ಟದ್ದನ್ನು ಬಯಸ್ತಾರೆ ಅಂಥವ್ರಿಗೂ ಕೂಡ ಈ ದಿನ ನೀವು ಕೆಟ್ಟದ್ದರಿಂದಲೇ ಪ್ರತ್ಯುತ್ತರವನ್ನು ಕೊಡಬೇಕಾಗತ್ತೆ. ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ತಾಳ್ಮೆಯನ್ನು ಕಳ್ಕೊಳ್ಳುವಂಥದ್ದು ಕೂಡ ಈ ದಿನ ಇರುತ್ತೆ. ಸ್ವಲ್ಪ ಜಾಗರೂಕರಾಗಿ ಇರಬೇಕು. ಇನ್ನು ಈ ದಿನ ವಿಶೇಷವಾಗಿ ವೃತ್ತಿಪರ ವ್ಯವಹಾರಗಳಲ್ಲಿ ಅಲ್ಪ ಪ್ರಮಾಣದ ಪ್ರಗತಿ ಇರುವಂಥದ್ದು. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಮನಸ್ಸಿಗೆ ಸಮಾಧಾನ ಆಗುವಂಥ ರೀತಿಯಲ್ಲಿ ಪ್ರತಿಫಲಗಳು ಸಿಕ್ಕಲ್ಲ. ಹಾಗಾಗಿ ಯಾವ ಪ್ರತಿಫಲ ಸಿಕ್ಕತ್ತೋ ಅದರಲ್ಲೇ ನೀವು ಸೆಟ್ಲ್ ಆಗಬೇಕು. ಅದನ್ನೇ ಗರಿಷ್ಠ ಪ್ರಮಾಣದ್ದು ಅಂತ ಹೇಳಿ ನೀವು ಪರಿಭಾವಿಸಬೇಕಾಗತ್ತೆ. ಅಲ್ಲೇ ತೃಪ್ತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಉತ್ಸಾಹ ಏನಿದೆ ಅದರಲ್ಲಿ ಎಲ್ಲೋ ಕೆಲವು ವಿಚಾರಗಳಲ್ಲಿ ಮಾತ್ರ ನಿಮಗೆ ಒಂದು ಝೀಲ್ ಅನ್ನುವಂಥದ್ದು ಇದೆ. ಆದರೆ ಕೆಲವು ವಿಚಾರಗಳು ತುಂಬ ಮಾಮೂಲಿಯಾಗಿಯೇ ಫಲಿತಾಂಶವನ್ನು ಕೊಡುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಮಕ್ಕಳಿಂದ ನಿಮಗೆ ಅಷ್ಟೊಂದು ಸುಖ ಸೌಖ್ಯ ಅನ್ನುವಂಥದ್ದು ಇಲ್ಲ. ಮಕ್ಕಳಿಗಾಗಿ ಎಲ್ಲೋ ಒಂದು ಕಡೆ ಒಂದು ಚಿಂತೆ ನಿಮ್ಮನ್ನು ಆವರಿಸ್ಕೊಳ್ಳುತ್ತೆ ಈ ದಿನ. ಇನ್ನು ಆತ್ಮವಿಶ್ವಾಸ ಭಾಳ ಮುಖ್ಯ ನಿಮಗೆ. ಆದರೆ ಅದು ಸ್ವಲ್ಪ ಮಟ್ಟಿನ ಕಡಿಮೆ ಪ್ರಮಾಣದಲ್ಲಿರೋದ್ರಿಂದ ಈ ದಿನ ಅದನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ಸ್ವಲ್ಪ ಪೂರ್ವ ಸಿದ್ಧತೆ ಏನಿದೆ ಅದನ್ನು ಸ್ಪೀಡಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ.
ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಹಠಾತ್ ಬೆಳವಣಿಗೆಗಳಾಗುವಂಥ ಸಂದರ್ಭ. ನೀವು ಎಲ್ಲವೂ ಸರಿ ಇದೆ ಅಂತ ಹೇಳಿ ತೀರ್ಮಾನ ಮಾಡಿ ಸ್ವಲ್ಪ ಉಸಿರನ್ನು ಮೇಲೆ ತೆಗೆದುಕೊಳ್ಳುವಂಥ ಸಂದರ್ಭಕ್ಕೆ ಮತ್ತೊಂದು ಸಮಸ್ಯೆ ನಿಮಗೆ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ವಿಶ್ರಾಂತಿ ಅನ್ನುವಂಥದ್ದು ಇರಲ್ಲ. ಅವಿರತವಾದಂಥ ಒಂದು ದುಡಿಮೆ, ಓಡಾಟ, ಪ್ರಯಾಣ ಈ ದಿನ ಇರುತ್ತೆ. ಹಾಗೆ ಈ ದಿನ ಆದಾಯಕ್ಕಿಂತಲೂ ಖರ್ಚು ಹೆಚ್ಚಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ತುಂಬ ಪಶ್ಚಾತ್ತಾಪಕ್ಕೆ ಕಾರಣವಾಗುವಂಥ ಒಂದು ಘಟನೆ ಕೂಡ ನಿಮಗೆ ನಡೆಯುತ್ತೆ. ಹಾಗಾಗಿ ನೀವು ಎಷ್ಟರ ಮಟ್ಟಿಗೆ ಅಂಥ ವಿಚಾರಗಳಲ್ಲಿ ಇನ್ವಾಲ್ವ್ ಆಗ್ತಿರೋ ಅಷ್ಟು ನಿಮಗೆ ತಲೆನೋವು, ತಲೆಭಾರ. ಹಾಗಾಗಿ ಕೆಲವನ್ನ ನೀವು ಕಂಡು ಕಾಣದಂತೆ ಇರುವಂಥದ್ದೇ ಉತ್ತಮ. ಇನ್ನು ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಗಳ ಭೇಟಿಯಾಗುವಂತಹ ಸಂದರ್ಭದಲ್ಲಿ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಲಿ. ಹಾಗೆ ಅವರಿಂದ ನೀವು ಬಯಸುವಂಥ ಯಾವುದೇ ರೀತಿಯ ಪ್ರತಿಫಲಗಳು, ಸಹಾಯ ಸಹಕಾರಗಳನ್ನು ಸ್ಪಷ್ಟವಾಗಿ ಹೇಳುವಂಥ ಒಂದು ಪ್ರಯತ್ನ ಮಾಡಿ. ಕಮ್ಯುನಿಕೇಷನ್ ಈ ದಿನ ಬಹಳ ಚೆನ್ನಾಗಿರಬೇಕು. ಏನು ಬೇಕು ಏನು ಬೇಡ ಅದನ್ನು ಕರೆಕ್ಟಾಗಿ ಆರ್ಟಿಕ್ಯುಲೇಟ್ ಮಾಡುವಂಥ ಒಂದು ಸಾಮರ್ಥ್ಯವನ್ನು ರೂಢಿಸ್ಕೊಳ್ಳಿ. ಇನ್ನು ಈ ದಿನ ನೀವು ಹೊಸದಾಗಿ ಯಾವುದೇ ವಸ್ತುವನ್ನು ಖರೀದಿ ಮಾಡಬೇಕಾಗಿರುವಂಥ ಸಂದರ್ಭದಲ್ಲಿ ಸ್ವಲ್ಪ ಅನುಭವಸ್ಥರು ನಿಮ್ಮ ಜೊತೆಯಲ್ಲಿ ಇರಲಿ. ಏಕಾಏಕಿ ನೀವೇ ತೀರ್ಮಾನವನ್ನು ತೆಗೆದುಕೊಳ್ಳೋದ್ರಿಂದ ಅದು ಸ್ವಲ್ಪ ಅನರ್ಥದಲ್ಲೇ ಪೂರ್ಣ ಆಗುವಂಥದ್ದು ಇದೆ. ಹಾಗಾಗಿ ಅದು ಕೊಡುವಂಥ ಫಲಿತಾಂಶ ಕೂಡ ನಿಮಗೆ ಅಷ್ಟೊಂದು ಸಮಾಧಾನಕರವಾಗಿರಲ್ಲ ಮುಂದೆ. ಈ ದಿನ ನೀವು ವಿಶೇಷವಾಗಿ ನಿಮ್ಮ ಕೆಲಸದ ವಾತಾವರಣದಲ್ಲಿ ಕೆಲವೊಂದು ಅನುಕೂಲತೆಗಳನ್ನು ಕಲ್ಪಿಸಬೇಕು. ಕೆಲವೊಂದು ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡಬೇಕು. ಅಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಆಮ್ಲ ಪಿತ್ತಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ. ಜಾಗ್ರತೆ. ನಿಮ್ಮ ಪ್ರಯಾಣದ ಸಂದರ್ಭ ಕೂಡ ನೀವು ತುಂಬ ಎಚ್ಚರಿಕೆಯಿಂದಲೇ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 7ನೇ ಮನೆ. ಹಾಗಾಗಿ ಈ ದಿನ ಕುಟುಂಬದ ಜೀವನದಲ್ಲಿ ಸಮಾಧಾನ ಇದೆ. ನಿಮ್ಮ ಬಂಧುಗಳು, ನಿಮ್ಮ ಮಿತ್ರರೋ, ಪ್ರೀತಿ ಪಾತ್ರರೋ, ನಿಮ್ಮ ಪತಿಯಾಗಲಿ ಪತ್ನಿ ಆಗಲಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಅವರು ಕೂಡ ಟೊಂಕ ಕಟ್ಟಿ ನಿಲ್ಲುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ನಿಮ್ಮ ಬಾಲ್ಯದ ಸ್ನೇಹಿತರಿಂದ ಕೂಡ ಒಳ್ಳೆಯ ಸಹಕಾರ ನಿಮಗೆ ಸಿಕ್ಕುವಂಥದ್ದು. ಹಾಗೆ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ಬಂದಿರುವಂತಹ ಕೆಲವೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೂ ಕೂಡ ನಿಮ್ಮ ಸ್ನೇಹಿತರ ಬೆಂಬಲ ಬಹಳ ಚೆನ್ನಾಗಿ ನಿಮಗೆ ಸಿಕ್ಕತ್ತೆ. ಇನ್ನು ವಿಶೇಷ ಅಂತ ಹೇಳಿದ್ರೆ ಈ ದಿನದಲ್ಲ ಕೆಲಸದ ವಾತಾವರಣ ಏನಿದೆ ಅದು ತುಂಬ ಅನುಕೂಲಕರವಾಗಿ ಇರುವಂಥದ್ದೇ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಒಂದು ಸಣ್ಣ ಪುಟ್ಟ ಎಡವಟ್ಟುಗಳಿಂದ ಆ ಒಂದು ಪರಿಸ್ಥಿತಿ ನಿಮಗೆ ಪ್ರತಿಕೂಲವಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಈ ದಿನ ನಿಮ್ಮ ಇಷ್ಟ ದೇವರನ್ನು ನೀವು ಆರಾಧನೆ ಮಾಡಲಿಕ್ಕಾಗಿ ಅಥವಾ ದರ್ಶನ ಮಾಡಲಿಕ್ಕಾಗಿ ಸ್ವಲ್ಪ ಪರಿತಪಿಸುವಂಥದ್ದು ಕೂಡ ಇದೆ. ಈ ದಿನ ಆಗಲಿಲ್ಲ ಅಂತ ಹೇಳಿದ್ರೆ ಮುಂದೆ ಒಂದು ದಿನ ದೇವರ ದರ್ಶನವನ್ನು ಮಾಡಿಕೊಳ್ಳಿ. ಆದರೆ ಈ ದಿನದ ಮಟ್ಟಿಗೆ ನಿಮಗೆ ಕೈಲಾದಂತಹ ಒಂದು ಸೇವೆಯನ್ನು ಮಾಡಿ. ಭಗವಂತನಿಗೆ ಷೋಡಶೋಪಚಾರ ಪೂಜೆಯನ್ನು ನೆರವೇರಿಸುವಂಥದ್ದನ್ನು ಮುಂದುವರಿಸಿ. ಇನ್ನು ಈ ದಿನ ಹಣಕಾಸಿನ ವಿಚಾರಕ್ಕೆ, ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ಮನೆಯಲ್ಲಿ ಯಾವುದೇ ರೀತಿಯ ಚರ್ಚೆಗಳು ಏನಾದರೂ ಆದರೆ ಅದರಲ್ಲಿ ಈ ದಿನ ನೀವು ಭಾಗವಹಿಸದೇ ಇರುವಂಥದ್ದು ಉತ್ತಮ. ಮುಂದೊಂದು ದಿನ ವಿವರವಾಗಿ ಅದರ ಬಗ್ಗೆ ಮಾತಾಡಿ. ಆದರೆ ಈ ದಿನ ಆತುರಾತುರವಾಗಿ ತೀರ್ಮಾನವನ್ನು ಹೇಳುವಂಥ ಒಂದು ಇನ್ಫ್ಲೂಯೆನ್ಸ್ ಆಗಿಬಿಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ನಿಮ್ಮ ಒಂದು ಧೋರಣೆಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥ ನಿರೀಕ್ಷೆ ನಿಮ್ಮವರಲ್ಲಿ ಇದೆ. ಅದರ ಬಗ್ಗೆ, ಅದರ ಸಾಧಕ ಬಾಧಕಗಳ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂತಹ ದಿನ.
ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಆರೋಗ್ಯವಂತವಾದಂಥ ಬದುಕು ನಿಮ್ಮದಾಗಿರುತ್ತೆ. ಇನ್ನು ಕೆಲಸ ಕಾರ್ಯಗಳು ಸ್ವಲ್ಪ ಕಷ್ಟವಾದರೂ ಕೂಡ ಅದನ್ನು ಮುಂದುವರಿಸುವಂಥ ಒಂದು ಛಲ ನಿಮಗಿದೆ. ಹಾಗೆ ಈ ದಿನ ಯಾವುದೇ ಕೆಲಸ ಕಾರ್ಯಗಳು ವಿಳಂಬ ಆಗಲಿ, ಕೆಲಸ ಕಾರ್ಯಗಳಿಂದ ಫಲಿತಾಂಶಗಳು ಬರದೇ ಇರಲಿ, ಅದಕ್ಕೆ ನೀವು ಭಯಪಡುವಂಥ ಅಗತ್ಯತೆ ಇಲ್ಲ. ಏಕೆಂದರೆ ಈ ದಿನ ನಿಮ್ಮ ಒಂದು ವ್ಯವಹಾರ, ನಿಮ್ಮ ಕಮ್ಯುನಿಕೇಷನ್ ನಿಮಗೆ ಹೆಚ್ಚಿನ ಉತ್ಸಾಹವನ್ನು ತರಿಸುವಂಥ ಸಂದರ್ಭದಲ್ಲಿ ಇರುತ್ತೆ. ಇನ್ನು ಈ ದಿನ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ತೊಂದರೆಗಳು ಉಂಟಾಗುವಂಥ ಸಂಭವ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಆ ಒಂದು ಪ್ರಯಾಣವನ್ನು ನೀವು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಬೇರೆಯವರ ಮಾತನ್ನು ನಂಬಿ, ಅವರ ಆಶ್ವಾಸನೆಗಳನ್ನು ನಂಬಿ ಮೋಸ ಹೋಗಬೇಡಿ. ಏಕೆಂದರೆ ಈ ಕಾಲದಲ್ಲಿ ಯಾರೂ ಕೂಡ ಯಾರಿಗೂ 100ಕ್ಕೆ 100ರಷ್ಟು ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಮಾರ್ಗದರ್ಶನ ಮಾಡ್ಬೋದು, ಆದರೆ ಈ ಸಂದರ್ಭದಲ್ಲಿ ನಿಮ್ಮ ಒಂದು ಎನರ್ಜಿಯನ್ನೇ ಬುಡಮೇಲು ಮಾಡುವಂಥ ಸಾಧ್ಯತೆಗಳಿರುವಂಥ ವ್ಯಕ್ತಿಯೊಬ್ಬರ ಆಗಮನ ಆಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ಮನೆ ದೇವರನ್ನು ದರ್ಶನ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಅಲ್ಲಿ ಯಾವುದೇ ರೀತಿಯಲ್ಲಿ ಜಾತ್ರೆ, ರಥೋತ್ಸವ ಅಥವಾ ಯಾವುದೇ ಉತ್ಸವಗಳಿದ್ದರೆ ಅದರಲ್ಲಿ ಈ ವರ್ಷ ಭಾಗವಹಿಸುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ಏಕೆಂದರೆ ತಾಯಿ ದುರ್ಗಾದೇವಿ ನಿಮ್ಮನ್ನು ರಕ್ಷಣೆ ಮಾಡ್ತಾಳೆ. ದುರ್ಗಾ ಸ್ತುತಿಯನ್ನು ಮಾಡಿ, ದುರ್ಗಾದೇವಿಯ ದರ್ಶನವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.